ಸೊ ವೇರಿಯೇಷನ್ಸ್ ಅಂದ್ರೆ ಏನು? ವೇರಿಯೇಷನ್ಸ್ ಅಂದ್ರೆ ವ್ಯತ್ಯಾಸ ಅಂತ. ಓಕೆ, ಸೊ ಸ್ಪೀಶೀಸ್ ಅಂದ್ರೆ ಒನ್ ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಈ ಸ್ಪೀಶೀಸ್ ಅಲ್ಲಿ ಅದು ಜೀವಂತವಾಗಿರಕ್ಕೆ ಈ ವೇರಿಯೇಷನ್ಸ್ ಅಥವಾ ವ್ಯತ್ಯಾಸ ಹೇಗೆ ಹೆಲ್ಪ್ ಮಾಡುತ್ತೆ, ಅದು ಈ ಕ್ವಶನ್ ಕೇಳ್ತಾ ಇದೆ. ಓಕೆ, ಸೊ ಓಕೆ, variations provide stability to the population of various species by preventing them from getting wiped out during adverse conditions. Okay, so ಈ ಪಾಯಿಂಟ್ ಏನ್ ಹೇಳ್ತಾ ಇದೆ ಅಂದ್ರೆ, ವೇರಿಯೇಷನ್ಸ್ ಅನ್ನೋದು ಒಂದು ಪಾಪ್ಯುಲೇಷನ್ ಅಂದ್ರೆ ಒನ್ ಗ್ರೂಪ್ ಆಫ್ ಸ್ಪೀಶೀಸ್ಗೆ ಸ್ಟೆಬಿಲಿಟಿ ಕೊಡುತ್ತೆ. And it helps to prevent from getting wiped out during adverse conditions. Adverse ಅಂದ್ರೆ ಏನು? ಎಕ್ಸ್ಟ್ರೀಮ್ ಕಂಡೀಷನ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಜಾಸ್ತಿ ಟೆಂಪರೇಚರ್ ಇರೋದು ಅಥವಾ ಬಹಳ ಕಡಿಮೆ ಟೆಂಪರೇಚರ್ ಇರೋದು ಅಥವಾ ಜಾಸ್ತಿ ಫುಡ್ ಸಿಗೋದು ಒಂದು ಆರ್ಗಾನಿಸಮ್ಗೆ ಅಥವಾ ಫುಡ್ ಸಿಗದೆ ಇರೋದು, ದಟ್ ಇಸ್ ಕಾಲ್ಡ್ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಓಕೆ, ಸೊ ಇದಕ್ಕೆ ನಾನು ನಿಮ್ಗೊಂದು ವೆರಿ ಕಾಮನ್ ಬಟ್ ವೆರಿ ಗುಡ್ ಎಕ್ಸಾಂಪಲ್ ನ ಕೊಡ್ತೀನಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಒನ್ ಏರಿಯಾದಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ಬ್ಯಾಕ್ಟೀರಿಯಾದಲ್ಲಿ ಕೆಲವೊಂದು ಹೀಟ್ ಟಾಲರೆಂಟ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಓಕೆ, ಸೊ ಅದು ರೀಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಆಫ್ ಸ್ಪ್ರಿಂಗ್ ಬ್ಯಾಕ್ಟೀರಿಯಾಗೂ ಕೂಡ ಅದೇ ವೇರಿಯೇಷನ್ ಅಥವಾ ಅದೇ ವ್ಯತ್ಯಾಸ ಪಾಸ್ ಡೌನ್ ಆಗುತ್ತೆ. ಬಟ್ ಕೆಲವೊಂದ್ಸಲಿ ಏನಾಗುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಗಳಿಗೆ ಹೈ ಟೆಂಪರೇಚರ್ನ ಟಾಲರೇಟ್ ಮಾಡೋ ಶಕ್ತಿ ಬದಲು ಲೋ ಟೆಂಪರೇಚರ್ ಟಾಲರೇಟ್ ಮಾಡೋ ಶಕ್ತಿ ಬಂದ್ಬಿಡುತ್ತೆ. ಅದು ಏನಕ್ಕೆ? ವೇರಿಯೇಷನ್ ಇಂದಾಗಿ. ಓಕೆ, ಸೊ ಈಗೇನಾಗುತ್ತೆ, ಅಕಸ್ಮಾತ್ ಈಗ ಈ ಎನ್ವೈರ್ಮೆಂಟ್ ಅಲ್ಲಿ ಸಡನ್ ಆಗಿ ಟೆಂಪರೇಚರ್ ಇಳಿದ್ ಬಿಟ್ರೆ ಅವಾಗ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾ ಮಾತ್ರ ಸರ್ವೈವ್ ಆಗಕ್ ಸಾಧ್ಯ. ಓಕೆ, ಸೊ ಈ ತರ ಅಡ್ವರ್ಸ್ ಕಂಡೀಷನ್ಸ್ ಉಂಟಾದಾಗ ಈ ವೇರಿಯೇಷನ್ ಅನ್ನೋ ಫ್ಯಾಕ್ಟರ್ ಇದೆಯಲ್ಲ, ಅದು ಆ ಸ್ಪೀಶೀಸ್ ನ ಸೇವ್ ಮಾಡುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಪಾಯಿಂಟ್ ಏನು? ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಆಲ್ಸೋ ಚೇಂಜಸ್ ಅಂಡ್ ವೇರಿಯೇಷನ್ಸ್ ಇನ್ ಸ್ಪೀಶೀಸ್ ವಿಚ್ ಬಿಕಮ್ ಸೂಟೆಡ್ ಟು ದಿ ಎನ್ವೈರನ್ಮೆಂಟ್ ಹೆಲ್ಪ್ ಇಟ್ ಟು ಸರ್ವೈವ್. ಸೊ ಅದೇ ಈ ಪಾಯಿಂಟ್ ಅಲ್ಲೂ ಅದೇ ಪಾಯಿಂಟ್ ನ ಅದೇ ಆಸ್ಪೆಕ್ಟ್ ನ ಅವರು ಹೇಳ್ತಾ ಇದ್ದಾರೆ. ಏನಂದ್ರೆ, ಈಗ ನ್ಯಾಚುರಲಿ ಏನಾದ್ರೂ ಚೇಂಜಸ್ ಆದಾಗ ಈ ಸ್ಪೀಶೀಸ್ ಆ ಚೇಂಜಸ್ಗೆ ಅಡಾಪ್ಟ್ ಆಗ್ತವೆ, ಅಂದ್ರೆ ಆ ಚೇಂಜಸ್ಗೆ ಹೊಂದ್ಕೊಳ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಅದು ಸರ್ವೈವ್ ಆಗುತ್ತೆ ಅಥವಾ ಮುಂದಿನ ಜನರೇಷನ್ಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಓಕೆ, ನೆಕ್ಸ್ಟ್ ಕ್ವೆಶನ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಅಕ್ವೈರ್ಡ್ ಅಂಡ್ ಇನ್ಹೆರಿಟೆಡ್ ಟ್ರೇಟ್. ಓಕೆ, ಸೊ ಇದು ಇಲ್ಲಿ ನಮ್ಗೆ 3 ಇಂಪಾರ್ಟೆಂಟ್ ಟರ್ಮ್ಸ್ ಬಂದಿದೆ. ಅಕ್ವೈರ್ಡ್ ಅಂದ್ರೆ ಏನು, ಇನ್ಹೆರಿಟೆಡ್ ಅಂದ್ರೆ ಏನು, ಮತ್ತೆ ಟ್ರೇಟ್ ಅಂದ್ರೆ ಏನು. ಓಕೆ, ಸೊ ಫಸ್ಟ್ ಟ್ರೇಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಟ್ರೇಟ್ ಅಂದ್ರೆ ಏನು? ಗುಣ ಅಥವಾ ಕ್ವಾಲಿಟಿ. ಓಕೆ, ಸೊ ಈ ಕ್ವೆಶನ್ ಅಲ್ಲಿ ಈ ಅಕ್ವೈರ್ಡ್ ಮತ್ತೆ ಇನ್ಹೆರಿಟೆಡ್ ಮಧ್ಯ ವ್ಯತ್ಯಾಸ ಕೇಳ್ತಾ ಇದ್ದಾರೆ. ಓಕೆ, ಸೊ ಅಕ್ವೈರ್ಡ್ ಅಂದ್ರೆ ಏನು? ಇದು ಇಟ್ ಕೆನಾಟ್ ಪಾಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವು ಯಾವಾಗಾದ್ರೂ ಹಾಡ್ ಹಾಡೋದನ್ನ ಕಲಿತೀರಾ ಅಥವಾ ಅಡ್ಗೆ ಮಾಡೋದನ್ನ ಕಲಿತೀರಾ ಅಥವಾ ಗಾಡಿ ಓಡಿಸೋದನ್ನ ಕಲಿತೀರಾ. ಇದೆಲ್ಲ ನೀವು ನಿಮ್ಮ ಅಜ್ಜಿ ಅಜ್ಜ ಅಥವಾ ತಂದೆ ತಾಯಿ ಅವರಿಂದ ಕಲಿತಾ ಇರ್ತೀರಾ. ಓಕೆ, ಇದು ನೀವು ಹುಟ್ಟಿದಾಗಿಂದಲೇ ನಿಮ್ಗೆ ಗೊತ್ತಿರೋದಿಲ್ಲ. ಓ, ನನ್ಗೆ ಹೀಗ್ ಅಡ್ಗೆ ಮಾಡ್ಬೇಕು, ಹೀಗ್ ಹಾಡ್ ಹಾಡ್ಬೇಕು ಅಂತೆಲ್ಲ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಅಂತಹ ಗುಣಗಳಿಗೆ ಅಥವಾ ಅಂತಹ ಟ್ರೇಟ್ಸ್ ಗಳಿಗೆ ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಕರಿತೀವಿ. ಸೊ ಅದರ ಆಪೋಸಿಟ್ ಏನು? ಇನ್ಹೆರಿಟೆಡ್ ಟ್ರೇಟ್. ಇಟ್ ಪಾಸಸ್ ಆನ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಹೇರ್ ಕಲರ್ ಅಥವಾ ನಿಮ್ಮ ಐ ಕಲರ್, ಸೊ ಅದೆಲ್ಲ ಒನ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಅಜ್ಜಿ ಅಥವಾ ಅಜ್ಜಗೆ ಬ್ಲ್ಯಾಕ್ ಹೇರ್ ಇದ್ರೆ ನಿಮ್ಗೂ ಕೂಡ ಅದೇ ತರದ ಹೇರ್ ಪಾಸ್ ಡೌನ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಏನು? ಅಕ್ವೈರ್ಡ್ ಟ್ರೇಟ್ ಅಲ್ಲಿ ನೋ ಚೇಂಜ್ ಇನ್ ಜೀನ್ಸ್ ಆರ್ DNA is involved. ಓಕೆ, ಸೊ ಇದು ಮತ್ತೆ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ರಿಲೇಟೆಡ್ ಇದೆ. ಯಾಕಂದ್ರೆ ಅಕಸ್ಮಾತ್
ಏನಾದ್ರೂ DNA ಅಥವಾ ಜೆನೆಟಿಕ್ ಚೇಂಜಸ್ ಆದ್ರೆ ಅದು ಇನ್ಹೆರಿಟೆಡ್ ಟ್ರೇಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಈ ಅಕ್ವೈರ್ಡ್ ಟ್ರೇಟ್ ಅಲ್ಲಿ ಏನು ಚೇಂಜಸ್ ಆಗೋದು, ಜೆನೆಟಿಕಲಿ ಏನು ಚೇಂಜಸ್ ಇರೋದಿಲ್ಲ. ಅದೇ ಇನ್ಹೆರಿಟೆಡ್ ಟ್ರೇಟ್ ಅಲ್ಲಿ ಇಟ್ ಅಕರ್ಸ್ ಡ್ಯೂ ಟು ದ ಚೇಂಜ್ ಇನ್ ಜೀನ್ಸ್ ಆರ್ DNA. Okay, so next, acquired traits are characteristics which develop in response to the environment and cannot be inherited. Okay, so ನಮ್ಮ ಹೊರಗಿನ ಪ್ರಪಂಚ ಅದಕ್ಕೆ ಹೊಂದ್ಕೊಳ್ಳೋ ಹಾಗೆ ನಾವು ಈ ಗುಣಗಳನ್ನ ಬೆಳೆಸ್ಕೊತೀವಿ, ರೈಟ್? ಸೊ ರೆಸ್ಪಾನ್ಸ್ ಟು ದಿ ಎನ್ವೈರ್ಮೆಂಟ್ ಅಂದ್ರೆ ಅದೇ. ಇನ್ಹೆರಿಟೆಡ್ ಟ್ರೇಟ್ ಅಂದ್ರೆ ಏನು? ಇಟ್ ಈಸ್ ಇನ್ಹೆರಿಟೆಡ್ ಫ್ರಮ್ ದ ಪ್ರೀವಿಯಸ್ ಜನರೇಷನ್. ಸೇಮ್ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅದನ್ನೇ ನಿಮ್ಗೆ ಹೇಳಕ್ಕೆ ನೋಡ್ತಾ ಇದೆ. ಓಕೆ, ಸೊ ಇನ್ನೊಂದೇನು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಬರೀರಿ ಅಂತ ಕ್ವೆಶ್ಚನ್ ಕೊಟ್ರೆ ಒಂದು 3 points 4 points ಡಿಫ್ರೆನ್ಸಸ್ ನ ಬರೀಬೇಕು. ಬಟ್ ಅದಾದ್ಮೇಲೆ ಏನಾದ್ರು ಎಕ್ಸಾಂಪಲ್ ಕೊಡೋ ಹಾಗೆ ಇದ್ರೆ ಎಕ್ಸಾಂಪಲ್ಸ್ ನ ಡೆಫಿನೆಟ್ ಆಗಿ ಕೊಡ್ಬೇಕು ನೀವು. ಸೊ ಇಲ್ಲಿ ನಾನೇನ್ ಹೇಳ್ದೆ, ರೆಡ್ ಕರ್ಲಿ ಹೇರ್ ಅಥವಾ ಬ್ರೌನ್ ಐಸ್ ಅದೆಲ್ಲ ಇನ್ಹೆರಿಟೆಡ್ ಟ್ರೇಟ್. ಅಕ್ವೈರ್ಡ್ ಟ್ರೇಟ್ ಅಂದ್ರೆ ನೀವು ಕಲಿಯೋದು, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಅದೆಲ್ಲ. ಓಕೆ, ಸೊ ಇದು ನಿಮ್ಗೆ 3 marks. ಈ ತರ ಕ್ವಶನ್ಸ್ ನ ನಿಮ್ಗೆ 3 marks ಆರ್ 4 marks ಗೆ ಕೊಡ್ತಾರೆ, ರೈಟ್? ನೆಕ್ಸ್ಟ್, traits acquired during the lifetime of an individual are not inherited. Explain with a suitable example. ಓಕೆ, ಸೊ ಈ ಕ್ವೆಶ್ಚನ್ ನ ನೀವು ಪ್ರೀವಿಯಸ್ ಕ್ವೆಶ್ಚನ್ಗೆ ಅಸೋಸಿಯೇಟ್ ಮಾಡ್ಬೋದು. ಓಕೆ, ಸೊ ಒನ್ ಆರ್ಗಾನಿಸಮ್ ಅಥವಾ ಒಂದ್ ಜೀವಿಯ ಲೈಫ್ ಟೈಮ್ ಅಂದ್ರೆ ಅದರ ಜೀವನದಲ್ಲಿ ಅದು ಯಾವ ಗುಣಗಳನ್ನ ಅಕ್ವೈರ್ ಮಾಡುತ್ತೋ, ಇನ್ಹೆರಿಟ್ ಅಲ್ಲ, ಯಾವ ಗುಣಗಳನ್ನ ಅಕ್ವೈರ್ ಮಾಡುತ್ತೋ ದೋಸ್ ಆರ್ ನಾಟ್ ಇನ್ಹೆರಿಟೆಡ್. ಓಕೆ, ಸೊ ಇದನ್ನ ನಾವು ಜಸ್ಟಿಫೈ ಮಾಡಬೇಕು. The traits acquired during the lifetime are changes in the non-reproductive cells. Okay, so ನೀವು ಫಾರ್ ಎಕ್ಸಾಂಪಲ್ ಏನಾದ್ರೂ ಹೊಸದಾದ ಹಾಡನ್ನ ಕಲ್ತ್ರೆ ಅಥವಾ ಏನಾದ್ರು ಒಂದು ಹೊಸ ಸ್ಕಿಲ್ ನ ಕಲ್ತ್ರೆ ಅದು ನಿಮ್ಗೆ ನಿಮ್ ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಅದೇನು ರಿಫ್ಲೆಕ್ಟ್ ಆಗಲ್ಲ. ಓಕೆ, ಸೊ ಅದು ನೀವು ನಿಮ್ಮಿನ್ ಬೈ ಯೋರ್ ಸೆಲ್ಫ್ ಯು ಹ್ಯಾವ್ ಲರ್ನ್ಡ್ ಇಟ್, ರೈಟ್? ಸೊ ಅದಕ್ಕೆ ಇದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಓನ್ಲಿ ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಇರುತ್ತೆ ಅದು ಮಾತ್ರ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗೋಕ್ಕೆ ಸಾಧ್ಯ. ಸೊ ಇನ್ ಕೇಸ್ ಯು ವಾಂಟ್ ಎನಿ ಇನ್ಫಾರ್ಮೇಶನ್ ಟು ಬಿ ಪಾಸ್ಡ್ ಫ್ರಮ್ ಟು ದ ನೆಕ್ಸ್ಟ್ ಜನರೇಷನ್, ಅದು ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಮಾತ್ರ ಆ ಚೇಂಜಸ್ ಆದ್ರೆ ಅದು ನೆಕ್ಸ್ಟ್ ಜನರೇಷನ್ಗೆ ಹೋಗಕ್ಕೆ ಸಾಧ್ಯ. ಓಕೆ, ಸೊ ಇದಕ್ಕೆ ಅವರು ಒಂದು ಒಳ್ಳೆ ಎಕ್ಸಾಂಪಲ್ ಅಥವಾ ಎಕ್ಸ್ಪೆರಿಮೆಂಟ್ ಮುಖಾಂತರ ಇದನ್ನ ಜಸ್ಟಿಫೈ ಮಾಡಿದ್ದಾರೆ. ಓಕೆ, ಸೊ ಇಫ್ ಅ rat accidentally lost its tail or we removed it intentionally, this is an acquired character. Why is this acquired character? ಯಾಕಂದ್ರೆ ಅದು ನಾನ್ ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ನಾವು ಚೇಂಜಸ್ ಮಾಡ್ತಾ ಇದ್ದೀವಿ. ರೀಪ್ರೊಡಕ್ಟಿವ್ ಸೆಲ್ಸ್ ಅಂದ್ರೆ ಗ್ಯಾಮೀಟ್ಸ್ ಅಲ್ಲಿ ನಾವು ಚೇಂಜಸ್ ಮಾಡ್ತಾ ಇಲ್ಲ. ಓಕೆ, but this character does not get inherited because all progeny of rats are still born with a tail. So all rats ಅಂದ್ರೆ ಎಲ್ಲ ಇಲಿಗಳಿಗೂ ಟೇಲ್ ಇದ್ದೇ ಇರುತ್ತೆ. ಓಕೆ, ಸೊ ಈ ಕ್ವೆಶ್ಚನ್ಗೆ ಈ ಎಕ್ಸಾಂಪಲ್ ಕೊಟ್ರೆ ನೀವು ಎಕ್ಸಾಮಿನರ್ಗೆ ಅರ್ಥ ಆಗುತ್ತೆ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇದು ಬಹಳ ಇಂಪಾರ್ಟೆಂಟ್ ನಿಮ್ಗೆ. ನಿಮ್ಮ NCERT ಅಲ್ಲಿ ಮೋನೋಹೈಬ್ರಿಡ್ ಮತ್ತೆ ಡೈಹೈಬ್ರಿಡ್ ಕ್ರಾಸ್ ಅನ್ನೋ 2 ಕಾನ್ಸೆಪ್ಟ್ ಇದೆ. ಸೊ ಈ ಕ್ವೆಶ್ಚನ್ ನಿಮ್ಗೆ ಮೋನೋಹೈಬ್ರಿಡ್ ಕ್ರಾಸ್ ರಿಲೇಟೆಡ್ ಕ್ವೆಶ್ಚನ್. ಓಕೆ, ರೈಟ್. ಸೊ ವಾಟ್ ವಿಲ್ ಬಿ ದಿ ಅಪಿಯರೆನ್ಸ್ ಆಫ್ F1 progeny when a pure ಅಥವಾ homozygous tall pea plant is crossed with a pure dwarf pea plant? ಓಕೆ, ಸೊ ಇಲ್ಲಿ ಹೋಮೋಜೈಗಸ್ ಅನ್ನೋ ಪದ ಬಂದಿದೆ. ಓಕೆ, ಸೊ ಹೋಮೋಜೈಗಸ್ ಅಂದ್ರೆ ಏನು? ಸಿಮಿಲರ್ ಅಂತ. ಓಕೆ, ಸೊ ನಮ್ಗೆ ಹೋಮೋಜೈಗಸ್ and heterozygous.
ಹೋಮೋಜೈಗಸ್ ಅಂತ 2 ಟರ್ಮ್ಸ್ ಬರುತ್ತೆ ಈ ಇಡೀ ಚಾಪ್ಟರ್ ಅಲ್ಲಿ. ಓಕೆ, ಸೊ ಹೋಮೋಜೈಗಸ್ ಅಂದ್ರೆ ಏನು? ಸಿಮಿಲರ್. ಸೊ ಫಾರ್ ಎಕ್ಸಾಂಪಲ್ ಈ ಪಿ ಪ್ಲಾಂಟ್ ಅಲ್ಲಿ ಪ್ಯೂರ್ ಟಾಲ್ ಅಂದ್ರೆ 2 ಟಾಲ್ ಅಲೀಲ್ಸ್ ಅಂದ್ರೆ ಟಾಲ್ ಜೀನ್ಸ್ ಇದ್ರೆ ಅದಕ್ಕೆ ನಾವು ಹೋಮೋಜೈಗಸ್ ಅಂತ ಕರಿತೀವಿ. ಹೆಟೆರೋಜೈಗಸ್ ಅಂದ್ರೆ 1 ಟಾಲ್ ಮತ್ತೆ 1 ಡ್ವಾರ್ಫ್. ಓಕೆ, ಸೊ 1 ಡಾಮಿನೆಂಟ್ ಮತ್ತೆ 1 ರಿಸೆಸಿವ್ ಟ್ರೇಟ್ ಅಥವಾ ಕ್ವಾಲಿಟಿ ಇದ್ರೆ ಅದಕ್ಕೆ ನಾವು ಹೆಟೆರೋಜೈಗಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಈ F1 ಪ್ರಾಜನಿಯಲ್ಲಿ ಟಾಲ್ ಪಿ ಪ್ಲಾಂಟ್ ಅಂದ್ರೆ 2 ಸೇಮ್ ಇರುತ್ತೆ, ಹೋಮೋಜೈಗಸ್ ಟಾಲ್ ಅಂತೀವಿ. ಇಸ್ ಕ್ರಾಸ್ಡ್ ವಿತ್ ಅ ಹೋಮೋಜೈಗಸ್ ಡ್ವಾರ್ಫ್ ಅಂದ್ರೆ ಸ್ಮಾಲ್ ಟಿ. ಓಕೆ, ಸೊ ಹೋಮೋಜೈಗಸ್ ಅಲ್ಲಿ ನಮ್ಗೆ 2 ಥರದಿರುತ್ತೆ. ಒಂದು ಡಾಮಿನೆಂಟ್ ಕೈಂಡ್ ಆಫ್ ಹೋಮೋಜೈಗಸ್, ಇನ್ನೊಂದು ರಿಸೆಸಿವ್ ಕೈಂಡ್ ಆಫ್ ಹೋಮೋಜೈಗಸ್. ಬಟ್ ಹೆಟೆರೋಜೈಗಸ್ ಅಲ್ಲಿ ನಮ್ಗೆ ಒಂದೇ ತರ ಇರುತ್ತೆ. ಓಕೆ, ರೈಟ್. ಸೊ ಇಲ್ಲಿ ನಿಮ್ಗೆ ಆ ಕ್ರಾಸ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಿಮ್ಗೆ ಒಂದ್ಸಲಿ ಬರ್ದು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ಟಾಲ್ ಹೋಮೋಜೈಗಸ್, ಓಕೆ, ಮತ್ತೆ ಡ್ವಾರ್ಫ್ ಹೋಮೋಜೈಗಸ್. ಸೊ ಇದೆರಡು ಏನಾಗುತ್ತೆ, ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಈ 2 ಟ್ರೇಟ್ಸ್ ಸೆಪರೇಟ್ ಆಗ್ಬೇಕಾದ್ರೆ ನಮ್ಗೆ ಈ ಗ್ಯಾಮೀಟ್ಸ್ ಅಲ್ಲಿ ಈ ತರ ಸ್ಪ್ಲಿಟ್ ಮಾಡ್ಬೋದು. ಓಕೆ, ರೈಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಈ 2 ಕ್ರಾಸ್ ಪಾಲಿನೇಟ್ ಮಾಡಿದಾಗ, ಓಕೆ, ಸೊ ನಿಮ್ಗೆ ರೀಪ್ರೊಡಕ್ಟಿವ್ ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಅಲ್ಲಿ ಕ್ರಾಸ್ ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್ ಬಗ್ಗೆ ಒಂದ್ ಪಾಯಿಂಟ್ ಇತ್ತು. ಸೊ ಅದನ್ನ ನೆನ್ಪು ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಈ ಜನರೇಷನ್ ಇದಕ್ಕೆ F1 ಜನರೇಷನ್ ಅಂತ ಕರಿತೀವಿ, ಫೀಲಿಯಲ್ 1. ಓಕೆ, ಸೊ ಇದು ಹೇಗಿರುತ್ತೆ ಅಂದ್ರೆ ಟಾಲ್ ಆಗಿ ಇರುತ್ತೆ. ಅಂದ್ರೆ ಈ ಪಿ ಪ್ಲಾಂಟ್ ಟಾಲ್ ಟ್ರೇಟ್ ಅಂದ್ರೆ ಎತ್ತರವಾಗಿ ಬೆಳೆಯುತ್ತೆ. ಸರಿ, ಸೊ ಈಗ ಏನ್ ಮಾಡ್ತೀವಿ, ಈ ಪಿ ಪ್ಲಾಂಟ್ ಅಲ್ಲೇ ನಾವು ಸೆಲ್ಫ್ ಪಾಲಿನೇಷನ್ ಮಾಡ್ತೀವಿ. ಅಂದ್ರೆ ಏನು, ಸೆಲ್ಫಿಂಗ್ ಅಂತ ಕರಿತೀವಿ. ಸೊ ಅವಾಗ ಏನಾಗತ್ತೆ, ಈ ತರ ಮತ್ತೆ ಕ್ರಾಸ್ ಬರ್ದು ಈ 2 ಗ್ಯಾಮೀಟ್ಸ್ ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ, ಸೊ ದಟ್ ನಾವು ಕ್ರಾಸ್ ಮಾಡ್ಬೇಕಾದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ದ್ರ ಜೊತೆ ಹೊಂದ್ಕೊಳ್ಳುತ್ತೆ ಅಂತ. ಓಕೆ, ಸೊ ಈಗ ನಾವು ಈ ಟಿ ನ ಈ ಕಡೆ ಟ್ರೇಟ್ಸ್ 2 ಟ್ರೇಟ್ಸ್ ಜೊತೆ ಕಂಬೈನ್ ಮಾಡ್ಬೋದು. ಸೊ ಈ ಕ್ಯಾಪಿಟಲ್ ಟಿ ಮತ್ತೆ ಈ ಕ್ಯಾಪಿಟಲ್ ಟಿ, ಇದು ಮತ್ತೆ ಸ್ಮಾಲ್ ಟಿ. ಸೊ ಅದೇ ತರ ಇದು ಮತ್ತೆ ಇದು ಇದೆರಡನ್ನು ಕಂಬೈನ್ ಮಾಡ್ಬೋದು. ಸೊ ಅವಾಗ ಕೊನೆಗೆ ನಮ್ಗೆ ಏನ್ ಸಿಗುತ್ತೆ, ಈ ತರ 4 ಟೈಪ್ಸ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಜೀನ್ಸ್ ಇಂದ ಬರೋ ಪಿ ಪ್ಲಾಂಟ್ ಟಾಲ್ ಆಗೇ ಇರುತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ಡಾಮಿನೆಂಟ್ ಟ್ರೇಟ್ ಯಾವ್ದಿರೋದು, ಟಾಲ್ನೆಸ್. ಸೇಮ್ ಇಲ್ಲೂ ಕೂಡ ಟಾಲ್ ಆಗೇ ಇರುತ್ತೆ, ಇಲ್ಲೂ ಕೂಡ ಟಾಲ್ ಆಗೇ ಇರುತ್ತೆ. ಬಟ್ ಈ ಕೊನೆದ್ರಲ್ಲಿ ಏನಾಗುತ್ತೆ, ಡ್ವಾರ್ಫ್ ಅಂದ್ರೆ ಸ್ವಲ್ಪ ಕುಳ್ಳಕ್ಕೆ ಬೆಳೆಯುತ್ತೆ ಆ ಪಿ ಪ್ಲಾಂಟ್. ಸೊ ಡ್ವಾರ್ಫ್ ಟ್ರೇಟ್ ಅಥವಾ ಡ್ವಾರ್ಫ್ ಕ್ವಾಲಿಟಿನ ಎಕ್ಸಿಬಿಟ್ ಮಾಡುತ್ತೆ. ಓಕೆ, ಸೊ what will be the appearance of F1 progeny when you cross tall pea plant with dwarf pea plant? So ಈ ಕ್ರಾಸ್ ನ ನೋಡಿದಾಗ ಏನ್ ಬರುತ್ತೆ, ಟಾಲ್ ಪೀ ಪ್ಲಾಂಟ್. ಓಕೆ, ಸೊ ಅವರು ಯಾವ್ದು ಕೇಳ್ತಾ ಇದ್ದಾರೆ, F1 ಜನರೇಷನ್ ಕೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ F1 ಜನರೇಷನ್ ಮಾಡಿದ್ವಿ, ಇದಕ್ಕೆ ಹೆಟೆರೋಜೈಗಸ್ ಟಾಲ್ ಅಂತೀವಿ. ಹೆಟೆರೋಜೈಗಸ್ ಟಾಲ್. ಸೊ ಇದಕ್ಕೆ ಏನಂತೀವಿ ನಾವು, ಫೀಲಿಯಲ್ 2 ಜನರೇಷನ್ ಅಂತ ಕರಿತೀವಿ. ಈ ಕ್ವೆಶ್ಚನ್ ಅಲ್ಲಿ ನಮ್ಗೆ F1 ಜನರೇಷನ್ ಬಗ್ಗೆ ಅಷ್ಟೇ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಟಾಲ್ ಪೀ ಪ್ಲಾಂಟ್ ಅಥವಾ ಹೆಟೆರೋಜೈಗಸ್. ಓಕೆ, ಅದು ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್, ಇದು ಕೂಡ MCQ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, MCQ ಅಂದ್ರೆ ನೀವು ಕ್ವೆಶ್ಚನ್ ನ ನೀಟಾಗಿ ಓದ್ಕೋಬೇಕು, ಆಮೇಲೆ ಆಪ್ಷನ್ಸ್ ಕೂಡ ಅಷ್ಟೇ ನೀಟಾಗಿ ಫೋಕಸ್ ಮಾಡಿ ಓದ್ಬೇಕು. ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗೋ ರೀತಿ ಕೊಟ್ಟಿರ್ತಾರೆ. ರೈಟ್, ಸೊ ಅಬ್ಸರ್ವ್ ದ ಟೇಬಲ್ ವಿಚ್ ಶೋಸ್ ಕಾಂಟ್ರಾಸ್ಟ್ ಫಾರ್ಮ್ಸ್ ಆಫ್ ಪೀ ಪ್ಲಾಂಟ್.
ಓಕೆ, ಸೊ ಇಲ್ಲಿ ಕಲರ್ ಆಫ್ ದ ಸೀಡ್ ಮತ್ತೆ ಪೊಸಿಷನ್ ಆಫ್ ದ ಫ್ಲವರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 2 ಟರ್ಮ್ಸ್ ನ ಅರ್ಥ ಮಾಡ್ಕೋಬೇಕು. ಆಕ್ಸಿಯಲ್ ಪೊಸಿಷನ್ ಅಂದ್ರೆ ಏನು, ಟರ್ಮಿನಲ್ ಪೊಸಿಷನ್ ಅಂದ್ರೆ ಏನು. ಓಕೆ, ಸೊ ಆಕ್ಸಿಯಲ್ ಪೊಸಿಷನ್ ಅಂದ್ರೆ ಅಲಾಂಗ್ ದಿ ಆಕ್ಸಿಸ್ ಆಫ್ ದ ಫ್ಲವರ್. ಓಕೆ, ಅಂದ್ರೆ ಆಕ್ಸಿಸ್ ಅಂದ್ರೆ ಈಗ ಒಂದು ಸೆಂಟರ್ ಲೈನ್ ಬರಿತೀವಲ್ಲ, ಸೊ ದಟ್ ಈಸ್ ಅಲಾಂಗ್ ದಿ ಆಕ್ಸಿಸ್. ಅಂಡ್ ಟರ್ಮಿನಲ್ ಅಂದ್ರೆ ಟುವರ್ಡ್ಸ್ ದ ಸೈಡ್ ಆಫ್ ದ ಫ್ಲವರ್. ಓಕೆ, ಸೊ ಈ ಫ್ಲವರ್ ಪೊಸಿಷನ್ ಇಲ್ಲಿರುತ್ತೆ ಅಥವಾ ಇಲ್ಲಿರುತ್ತೆ ಅನ್ನೋದು ಈ ಕ್ವೆಶ್ಚನ್ ಅಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಯಾವಾಗಾದ್ರೂ ಟ್ರೇಟ್ಸ್ ನ ಎಕ್ಸಿಬಿಟ್ ಮಾಡ್ಬೇಕಾದ್ರೆ ಇಲ್ಲಿ ಡಾಮಿನೆಂಟ್ ಟ್ರೇಟ್ಗೆ ನೀವು ಕ್ಯಾಪಿಟಲ್ ಲೆಟರ್ ಇಂದ ಡಿನೋಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಈ ಗ್ರೀನ್ ಕಲರ್ ಸೀಡ್ ಇಸ್ ದ ಡಾಮಿನೆಂಟ್ ಸೀಡ್ ಕಲರ್. ನೆಕ್ಸ್ಟ್ ಇದು ರಿಸೆಸಿವ್. ಓಕೆ, ರೈಟ್. ಸೊ ಡಾಮಿನೆಂಟ್ ಅಂದ್ರೆ ಏನು, ಹೆಚ್ಚಾಗಿ ಅದು ಎಕ್ಸಿಬಿಟ್ ಆಗುತ್ತೆ. ರಿಸೆಸಿವ್ ಅಂದ್ರೆ ಕಡಿಮೆದಾಗಿ ಅದು ಆ ಟ್ರೇಟ್ ನ ತೋರಿಸ್ಕೊಳತ್ತೆ. ಓಕೆ, ಸೊ ಈಗ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಗ್ರೀನ್ ಸೀಡ್ ಅಂಡ್ ಟರ್ಮಿನಲ್ ಫ್ಲವರ್. ಸೊ ಗ್ರೀನ್ ಸೀಡ್ ಬೇಕು ಅಂದ್ರೆ ನಮ್ಗೆ ಯಾವ ಟ್ರೇಟ್ ಬೇಕು, ಗ್ರೀನ್ ಕಲರ್. ಸೊ ಅದಕ್ಕೆ ನಾವು ಜಿ, ಕ್ಯಾಪಿಟಲ್ ಜಿ. ಟರ್ಮಿನಲ್ ಫ್ಲವರ್ಸ್ ಅಂದ್ರೆ ಏನು, ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ನಮ್ಗೆ ಸ್ಮಾಲ್ ಲೆಟರ್ ಎ ಬೇಕು. ಓಕೆ, ಅಂಡ್ ಯಾವಾಗಾದ್ರೂ ನಾವು ಈ ತರ ಟ್ರೇಟ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನಾವು ಅದನ್ನ ಪೇರ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಜಿ ಅಥವಾ ಸ್ಮಾಲ್ ಜಿ ಅಥವಾ ಕ್ಯಾಪಿಟಲ್ ಜಿ ಮತ್ತೆ ಸ್ಮಾಲ್ ಜಿ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಗ್ರೀನ್ ಸೀಡ್. ಸೊ ವಿ ಆರ್ ಲುಕಿಂಗ್ ಫಾರ್ ಇದರ್ ಇದು ಅಥವಾ ಇದು. ಓಕೆ, ಸೊ ನಮ್ಮ ಆಪ್ಷನ್ಸ್ ಅಲ್ಲಿ ಕ್ಯಾಪಿಟಲ್ ಜಿ ಅಂತ ಎರಡು ಒಂದ್ ಪೇರ್ ಇಲ್ಲ. ಸೊ ನಮ್ಗೆ ಇಲ್ಲೇನಿರೋದು ಕ್ಯಾಪಿಟಲ್ ಜಿ ಮತ್ತೆ ಸ್ಮಾಲ್ ಜಿ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಇರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ಆರ್ಡರ್ ಚೇಂಜ್ ಆಗಿದೆ. ನಾವ್ ಯಾವಾಗಾರು ಕನ್ವೆನ್ಷನ್ ಅಲ್ಲಿ ಬರಿತಾ ಇರ್ಬೇಕಾದ್ರೆ ಫಸ್ಟ್ ಡಾಮಿನೆಂಟ್ ಟ್ರೇಟ್ ಬಂದು ಅದಾದ ನಂತರ ನಾವು ರಿಸೆಸಿವ್ ಟ್ರೇಟ್ ನ ಬರಿತೀವಿ. ಸೊ ಆಪ್ಷನ್ ಎ ಇರಕ್ ಸಾಧ್ಯ ಇಲ್ಲ. ಓಕೆ, ಆಪ್ಷನ್ ಬಿ ಬರೋಣ. ಆಪ್ಷನ್ ಬಿ ಅಲ್ಲಿ ಏನಿದೆ, ಆಕ್ಸಿಯಲ್ ಪೊಸಿಷನ್ ಇದೆ. ಅಂದ್ರೆ ಇಲ್ಲಿ ಇದೇನಾಗುತ್ತೆ, ಗ್ರೀನ್ ಸೀಡ್ ಅಂಡ್ ಆಕ್ಸಿಯಲ್ ಫ್ಲವರ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಅಲ್ಲಿ ಏನಿದೆ, ಗ್ರೀನ್ ಸೀಡ್ ಮತ್ತೆ ಆಕ್ಸಿಯಲ್, ಬಿಕಾಸ್ ಎರಡು ಕ್ಯಾಪಿಟಲ್ ಎ ಇದೆ. ಸೊ ದಟ್ ಈಸ್ ಆಲ್ಸೋ ರಾಂಗ್. ಸೊ ಕರೆಕ್ಟ್ ಆನ್ಸರ್ ಏನು, ಆಪ್ಷನ್ ಡಿ. ಯಾಕಂದ್ರೆ ನಮ್ಮ ಹತ್ರ ಇಲ್ಲಿ ಗ್ರೀನ್ ಸೀಡ್ ಮತ್ತೆ ಟರ್ಮಿನಲ್ ಫ್ಲವರ್ ಇದೆ, ರೈಟ್. ಸೊ ಈ ಟರ್ಮಿನಲ್ ಅಂದ್ರೆ ಏನು, ರಿಸೆಸಿವ್. ಸೊ ಯಾವತ್ತಾದ್ರೂ ರಿಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗ್ಬೇಕಂದ್ರೆ ಅದು ಯಾವಾಗ್ಲೂ 2 ಕಾಪೀಸ್ ಇರ್ಬೇಕು, ಅಂದ್ರೆ 2 ಸ್ಮಾಲ್ ಲೆಟರ್ಸ್ ಇರ್ಲೇಬೇಕು. ಓಕೆ, ಸೊ ಅದು ಡಾಮಿನೆಂಟ್ ಟ್ರೇಟ್ ಜೊತೆ ಇದ್ರೆ ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೆ, ಡಾಮಿನೆಂಟ್ ಟ್ರೇಟ್ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ಕರೆಕ್ಟ್. ಸೊ ಆಪ್ಷನ್ ಡಿ. ನೆಕ್ಸ್ಟ್ ಒನ್. ಓಕೆ, ಇದು ಕೂಡ ನಿಮ್ಗೆ ಕ್ರಾಸ್ ರಿಲೇಟೆಡ್ ಕ್ವೆಶ್ಚನ್. ಇದೇನು, Mendel crossed flowers bearing red flowers with the plants bearing white flowers and produced progeny from them. ಏನ್ ಮಾಡಿದಾನೆ, ಈ ತರ ರೆಡ್ ಫ್ಲವರ್ಸ್ ಮತ್ತೆ ವೈಟ್ ಫ್ಲವರ್ಸ್ ಎರಡನ್ನೂ ಕ್ರಾಸ್ ಪಾಲಿನೇಟ್ ಮಾಡಿ ಪ್ರಾಜನಿ ಅಥವಾ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಮಾಡಿದಾನೆ. ಓಕೆ, ಸೊ ದ ಪ್ಲಾಂಟ್ಸ್ ವಿತ್ ರೆಡ್ ಫ್ಲವರ್ಸ್ obtained in the filial 1 generation. filial 1 ಅಂದ್ರೆ ಏನು, ಫಸ್ಟ್ ಕ್ರಾಸ್ ಆದ್ಮೇಲೆ ನಮ್ಗೆ ಏನು ಆಫ್ ಸ್ಪ್ರಿಂಗ್ ಸಿಗುತ್ತೋ ಅದಕ್ಕೆ ನಾವು filial 1 generation ಅಂತ ಕರಿತೀವಿ. They were different from the plants with red flowers of the parent generation. ಓಕೆ, ಹೇಗೆ ಡಿಫ್ರೆಂಟು ಅಥವಾ ಯಾಕೆ ಡಿಫ್ರೆಂಟು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದನ್ನ ನಾವು ಫಸ್ಟ್ ಈ ಪ್ಯಾರಾಗ್ರಾಫ್ ನ ನಿಮ್ಗೆ ಓದ್ತೀನಿ, ಅದಾದ ನಂತರ ನಿಮ್ಗೆ ಪಿಕ್ಚರ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, so in the parent generation, plants bearing red flowers have both dominant traits. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ, ಈ ರೆಡ್ ಫ್ಲವರ್ ಟ್ರೇಟ್ ಅನ್ನೋದು ಡಾಮಿನೆಂಟ್ ಆಗಿರುತ್ತೆ, ಅಂದ್ರೆ ಜಾಸ್ತಿ ಎಕ್ಸ್ಪ್ರೆಸ್ ಆಗುತ್ತೆ. ನೆಕ್ಸ್ಟ್, ಇನ್ ದ ಪೇರೆಂಟ್ ಜನರೇಷನ್ ಹ್ಯಾವಿಂಗ್ ವೈಟ್ ಫ್ಲವರ್ಸ್ ಬೋತ್ ಆರ್ ರಿಸೆಸಿವ್ ಟ್ರೇಟ್ಸ್, ಅಂದ್ರೆ ಕಡಿಮೆ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ದಿ F1 generation plants inherit 1 copy of the dominant trait and 1 copy of the recessive trait. ಸೊ F1 ಜನರೇಷನ್ ಅಲ್ಲಿ ನಮ್ಗೆ ಏನ್ ಸಿಗತ್ತೆ, ಈ ತರ
ಇದು ಏನು ನಿಮ್ಗೆ ಪ್ರೀವಿಯಸ್ ಆಗಿ ಹೇಳಿದ್ದೆ, ಏನಿದು ಹೆಟೆರೋಜೈಗಸ್. ಓಕೆ, ಸೊ ನೀವು ಯಾವಾಗಾದ್ರೂ ಈ ತರ ಟರ್ಮ್ಸ್ ನೋಡಿದಾಗ ಪ್ರೀವಿಯಸ್ಲಿ ಏನ್ ಕಲ್ತಿದ್ರಿ ಅನ್ನೋದನ್ನ ನೆನ್ಪ್ ಮಾಡ್ತಾ ಇರ್ಬೇಕು. ಓಕೆ, ನೆನ್ಪ್ ಮಾಡ್ಕೊಳ್ತಾ ಇರ್ಬೇಕು. ರೈಟ್. ಸೊ ಬಟ್ ಓನ್ಲಿ ದ ಡಾಮಿನೆಂಟ್ ಟ್ರೇಟ್ ಅಂದ್ರೆ ಆರ್ ಇಸ್ ಎಕ್ಸ್ಪ್ರೆಸ್ಡ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಆರ್ ಆರ್ ಅಂಡ್ ಸ್ಮಾಲ್ ಆರ್. ಸೊ ನಿಮ್ಗೆ ಇದನ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಓಕೆ, ಸೊ ಇದು ಏನಾಗುತ್ತೆ, ರೈಟ್. ಸೊ ಇಲ್ಲಿ ಇದೆರಡು ಕಂಬೈನ್ ಆಗ್ಬೋದು, ಅಥವಾ ಇದೆರಡು ಕಂಬೈನ್ ಆಗ್ಬೋದು, ಇದೆರಡು ಕಂಬೈನ್ ಆಗ್ಬೋದು, ಅಥವಾ ಇದೆರಡು ಕಂಬೈನ್ ಆಗ್ಬೋದು. ಓಕೆ, ಸೊ ನಮ್ಗೆ ಫೈನಲಿ ಏನ್ ಸಿಗುತ್ತೆ, ಈ ತರ 4 ಫ್ಲವರ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ನಾನೇನ್ ಹೇಳಿದ್ದೆ, ಪ್ರೀವಿಯಸ್ಲಿ ಏನ್ ಹೇಳಿದ್ದೆ, ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಇದ್ರೆ, ಅಥವಾ ಜಸ್ಟ್ ಈ ಒನ್ ಪೇರ್ ಅಲ್ಲಿ ಅಟ್ಲೀಸ್ಟ್ 1 ಕ್ಯಾಪಿಟಲ್ ಲೆಟರ್ ಇದ್ರೆ, 1 ಡಾಮಿನೆಂಟ್ ಟ್ರೇಟ್ ಇದ್ರೆ ಯಾವಾಗ್ಲೂ ಅದು ಎಕ್ಸ್ಪ್ರೆಸ್ ಆಗೋದು. ಸೊ ಇಲ್ಲಿ ಎಲ್ಲಾ ಫೀಲಿಯಲ್ 1 ಜನರೇಷನ್ ಅಲ್ಲೂ ನಮ್ಗೆ ಡಾಮಿನೆಂಟ್ ಆಗಿ ರೆಡ್ ಕಲರ್ ಸಿಗ್ತಾ ಇದೆ. ಸೊ ಅದಕ್ಕೆ ರೆಡ್ ಕಲರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸರಿಯಪ್ಪ, ಈ ಪೇರೆಂಟ್ ಜನರೇಷನ್ ಅಲ್ಲೂ ಕೂಡ ನಮ್ಗೆ ರೆಡ್ ಫ್ಲವರ್ ಇತ್ತು, ಈ ಫೀಲಿಯಲ್ ಜನರೇಷನ್ ಅಲ್ಲೂ ಕೂಡ ನಮಗೆ ರೆಡ್ ಫ್ಲವರ್ ಇದೆ. ಅದೆರಡರಲ್ಲೂ ಏನ್ ವ್ಯತ್ಯಾಸ? ಅದೆರಡರಲ್ಲೂ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ವ್ಯತ್ಯಾಸ ಇಲ್ಲ, ಬಟ್ ಜೆನೆಟಿಕಲಿ ಅದರದ್ದು ಜೀನೋಟೈಪ್ ಅಂತೀವಿ, ಸೊ ಅದರಲ್ಲಿ ವ್ಯತ್ಯಾಸ ಇದೆ. ಫಿನೋಟೈಪ್ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್, ಫಿನೋಟೈಪ್ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್, ಅಂಡ್ ಜೀನೋಟೈಪ್ ಅಂದ್ರೆ ಜೆನೆಟಿಕ್ ಮೇಕಪ್. ಓಕೆ, ಅಂದ್ರೆ ಜೆನೆಟಿಕಲಿ ಏನಿರುತ್ತೆ ಅದು. ಸೊ ಇದರಲ್ಲಿ ಫಿನೋಟೈಪ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ, ಬಟ್ ಜೀನೋಟೈಪ್ ನೋಡಿ, ಇಲ್ಲಿ 2 ಹೋಮೋಜೈಗಸ್ ರೆಡ್ ಇದೆ, ಬಟ್ ಇಲ್ಲಿ ಹೆಟ್ರೋಜೈಗಸ್ ರೆಡ್ ಇದೆ. ಸೊ ಅದೇ ಅವರು ಕೇಳ್ತಾ ಇರೋ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್, the plant bearing round yellow colored seeds is self-pollinated with the same plant. Represent the result obtained in the F2 generation of the dihybrid cross with the help of a checkerboard. Okay, so idu nimge bala important question. Nan previous agi explain madiddu monohybrid cross. Short and tall and dwarf plant ittalla adu monohybrid cross. Idu dihybrid cross. So iveradunu neevu kalibeku because it is important. So mention the varieties of plants obtained in the F2 generation. Okay, so ನಮಗೆ ಈ ಕ್ವೆಶನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಎಂಟೈರ್ ಡೈಹೈಬ್ರಿಡ್ ಕ್ರಾಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಕ್ವೆಶನ್ ಅಲ್ಲಿ ಏನ್ ಕೇಳ್ತಾ ಇದಾರೆ, F2 ಜನರೇಷನ್ ಬಗ್ಗೆ ಅಷ್ಟೇ ಕೇಳ್ತಾ ಇದಾರೆ. ಸೊ ನಾವು ಅದನ್ನು ಕೂಡ ನೋಡೋಣ. ಓಕೆ, ಸೊ ನಮ್ಗೆ ಇಲ್ಲಿ ಕ್ರಾಸ್ ಮಾಡ್ಬೇಕಾದ್ರೆ ಸೊ ಇದನ್ನ ನಿಮ್ಗೆ ಈ ತರ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ತೋರಿಸ್ಬೇಕಂದ್ರೆ, ಈ ರೌಂಡ್ ಅಂಡ್ ಯೆಲ್ಲೋ ಅಂದ್ರೆ ಏನು, RRY. ಓಕೆ, ಸೊ ಇದು ಡಾಮಿನೆಂಟ್ ಟ್ರೇಟ್. ಓಕೆ, ಅಂಡ್ ಇದು RRYY ಮತ್ತೆ RRYY. ಓಕೆ, ಸೊ ಇದು ನಿಮ್ಗೆ ಪಿಕ್ಟೋರಿಯಲಿ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಹೀಗಿರುತ್ತೆ, ರೈಟ್. ಸೊ ಇಲ್ಲಿ ದೇ ಆರ್ ಆಸ್ಕಿಂಗ್ ಟು ಡೂ ಇನ್ ದ ಟ್ಯಾಬ್ಯುಲರ್ ಕಾಲಮ್. ಸೊ ಇಲ್ಲಿ ಇದು ಏನಾಗುತ್ತೆ, ರೌಂಡ್ ಯೆಲ್ಲೋ. ಓಕೆ, ಸೊ ಇದು ರೌಂಡ್ ಗ್ರೀನ್, ಮತ್ತೆ ಇದು ವ್ರಿಂಕಲ್ಡ್ ಯೆಲ್ಲೋ, ಮತ್ತೆ ಇದು ವ್ರಿಂಕಲ್ಡ್ ಗ್ರೀನ್. ಓಕೆ, ಸೊ ಇದೆರಡು ಇದು ಫೀಲಿಯಲ್ 2 ಜನರೇಷನ್ ಕ್ರಾಸ್, F2 ಜನರೇಷನ್ ಕ್ರಾಸ್. ಓಕೆ, ಸೊ ನಮ್ಗೆ ಇದು ಈ ಟಾಪ್ ಪಾರ್ಟ್ ಇದೆಯಲ್ಲ, ಅದನ್ನ ನಾವು ಇದರ್ ಮೇಲ್ ಅಥವಾ ಫಿಮೇಲ್ ಪೇರೆಂಟ್ ಇಂದ ಬರೋ ಟ್ರೇಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ದಿ ಆಪೋಸಿಟ್. ಸೊ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಫಿಮೇಲ್
ಪೇರೆಂಟ್ ಇಂದ ಬರೋ ಟ್ರೇಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಕೆಳಗಡೆ ನಾವು ಮೇಲ್ ಪೇರೆಂಟ್ ಇಂದ ಬರೋ ಟ್ರೇಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎನಿವೇಸ್, ಗ್ಯಾಮೆಟಿಕ್ ಫ್ಯೂಷನ್ ಆದಾಗ ನಮ್ಗೆ ಸಿಗೋ ಆಪ್ಷನ್ಸ್ ಹೇಗಿರುತ್ತೆ ಅದನ್ನ ನಾವು ಈ ತರ ಚೆಕರ್ ಬೋರ್ಡ್ ಪ್ಯಾಟರ್ನ್ ಅಲ್ಲಿ ಬರಿತೀವಿ. ಇದಕ್ಕೆ ನಾವೇನ್ ಹೇಳ್ತೀವಿ, ಪ್ಯೂನೆಟ್ಸ್ ಸ್ಕ್ವೇರ್ ಅಂತಾನು ಕರಿತೀವಿ. ಓಕೆ, ರೈಟ್. ಸೊ ಇಲ್ಲಿ ನಮ್ಗೆ ಸೊ ಫಸ್ಟ್ ಈ ಎರಡು ಟ್ರೇಟ್ಸ್ ಕಂಬೈನ್ ಮಾಡಿದ್ರೆ ಏನ್ ಸಿಗತ್ತೆ ನಮ್ಗೆ, ರೌಂಡ್ ಅಂಡ್ ಯೆಲ್ಲೋ. ಈ ಎರಡು ಕಂಬೈನ್ ಮಾಡಿದ್ರೆ ರೌಂಡ್ ಅಂಡ್ ಯೆಲ್ಲೋ. ಈ ಎರಡು ಕಂಬೈನ್ ಮಾಡಿದ್ರೆ ಕೂಡ ರೌಂಡ್ ಅಂಡ್ ಯೆಲ್ಲೋ. ಸೇಮ್ ಇಲ್ಲೂ ರೌಂಡ್ ಅಂಡ್ ಯೆಲ್ಲೋ. ಸೊ ನಮ್ಗೆ ಎಲ್ಲೆಲ್ಲಿ ಡಾಮಿನೆಂಟ್ ಲೆಟರ್ಸ್ ಇರುತ್ತೆ ಅಲ್ಲೆಲ್ಲ ರೌಂಡ್ ಅಂಡ್ ಯೆಲ್ಲೋ ಸಿಗುತ್ತೆ. ಬಟ್ ಇಲ್ಲಿ ನೋಡಿ ರೌಂಡ್ ಅಂಡ್ ಗ್ರೀನ್ ಸಿಗ್ತಿದೆ, ರೈಟ್? ಸೊ ಇಲ್ಲಿ ರೌಂಡ್ ಅಂಡ್ ಗ್ರೀನ್, ಸೊ ಸೇಮ್ ಥಿಂಗ್. ಬಟ್ ಇಲ್ಲಿ ನೋಡಿ ವ್ರಿಂಕಲ್ಡ್ ಅಂಡ್ ಯೆಲ್ಲೋ, ಇಲ್ಲಿ ವ್ರಿಂಕಲ್ಡ್ ಮತ್ತೆ ಯೆಲ್ಲೋ, ರೈಟ್? ಸೊ ಈ ತರ ನಮ್ಗೆ ರೌಂಡ್ ಅಂಡ್ ಯೆಲ್ಲೋ ಕೌಂಟ್ ಮಾಡಿದ್ರೆ 9 ಕೌಂಟ್ ಸಿಗುತ್ತೆ. ಸೊ ಈ ರೌಂಡ್ ಅಂಡ್ ಯೆಲ್ಲೋ ಅಂದ್ರೆ ನೀವು ಬರೀ RRYY ಅಂತ ಥಿಂಕ್ ಮಾಡಬಾರ್ದು. ಇಟ್ ಕ್ಯಾನ್ ಬಿ RRYY. ಓಕೆ, ಸೊ ಡಿಫ್ರೆಂಟ್ ಕಾಂಬಿನೇಷನ್ಸ್ ನೋಡಿ ಅದನ್ನ ನಾವು 9 ಕೌಂಟ್ಸ್ ಅಂತ ತಗೋತೀವಿ. ನೆಕ್ಸ್ಟ್ ರಿಂಕಲ್ಡ್ ಯೆಲ್ಲೋ, ಅದು ನಾವು 3 ಕೌಂಟ್ಸ್ ತಗೋತೀವಿ. ರೌಂಡ್ ಗ್ರೀನ್ 3 ಕೌಂಟ್ಸ್, ಮತ್ತೆ ಇದು ರಿಂಕಲ್ಡ್ ಗ್ರೀನ್ ನ 1 ಕೌಂಟ್. ಸೊ ಇದನ್ನ ರೇಷಿಯೋ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ 9:3:3:1. ಸೊ ಈ ರೇಷಿಯೋ ಬಹಳ ಇಂಪಾರ್ಟೆಂಟ್ ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ. ಓಕೆ, ಸೊ ಈ ಕ್ವೆಶ್ಚನ್ ನಾವು ಆನ್ಸರ್ ಮಾಡಿದೀವಿ. ರೆಪ್ರೆಸೆಂಟ್ ದ ರಿಸಲ್ಟ್ obtained in the F2 generation with the help of a checkerboard ಅಥವಾ Punnett square and mention the varieties of plants obtained in the F2 generation. ಓಕೆ, ಸೊ ನಾವು ಈ Punnett square ನ ಕೂಡ ಕಂಪ್ಲೀಟ್ ಮಾಡಿದೀವಿ. ಮತ್ತೆ ಇಲ್ಲಿ ಯಾವ ಥರದ ಅಂದ್ರೆ ಯಾವ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆಪ್ಟೇನ್ ಆಗಿದೆ ಅದನ್ನು ಬರ್ದಿದ್ದೀವಿ. ಇಲ್ಲಿ ನೀವೇನ್ ನೋಡ್ಬೇಕಂದ್ರೆ ಈ ರೇಷಿಯೋನ ನೀವು ಮೆನ್ಷನ್ ಮಾಡ್ಲೇಬೇಕು. ಇಲ್ಲಿ ಪ್ರೀವಿಯಸ್ ಆಗಿ ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ ನಿಮ್ಗೆ ಇದು ಕೊಟ್ಟಿದ್ನಲ್ಲ, ಇಲ್ಲಿ ಬರೋ ರೇಷಿಯೋ ಏನಂದ್ರೆ 3:1 ರೇಷಿಯೋ. ಓಕೆ, ಸೊ ಮೋನೋಹೈಬ್ರಿಡ್ ಅಲ್ಲಿ ನಿಮ್ಗೆ 3 ಡಾಮಿನೆಂಟ್ 1 ರಿಸೆಸಿವ್ ರೇಷಿಯೋ ಬರುತ್ತೆ. ಇಲ್ಲಿ ಡೈಹೈಬ್ರಿಡ್ ಅಲ್ಲಿ ಅಲಾಂಗ್ ವಿತ್ ವೇರಿಯೇಷನ್ಸ್ ಅಂದ್ರೆ ಹೈಬ್ರಿಡ್ ವೆರೈಟೀಸ್ ಜೊತೆಗೆ ಡಾಮಿನೆಂಟ್ ಮತ್ತೆ ರಿಸೆಸಿವ್ ಟ್ರೇಟ್ಸ್ ರೇಷಿಯೋ ಈ ತರ ಇರುತ್ತೆ, 9:3:3:1. ಸೊ ಇಲ್ಲಿ ನೀವು ಅಸೋಸಿಯೇಟ್ ಮಾಡ್ಬೇಕಂದ್ರೆ ಇದು ಡಾಮಿನೆಂಟ್ ಟ್ರೇಟ್ ರೇಷಿಯೋ ಬಿಕಾಸ್ ರೌಂಡ್ ಅಂಡ್ ಯೆಲ್ಲೋ, ಮತ್ತೆ ಇದು ರಿಂಕಲ್ಡ್ ಗ್ರೀನ್ ರಿಸೆಸಿವ್ ಟ್ರೇಟ್, ಮತ್ತೆ ಈ ಎರಡು ಇರ್ತಾವಲ್ಲ ಇದು ಹೈಬ್ರಿಡ್. ಓಕೆ, ಮಿಕ್ಸ್ಚರ್ ಆಫ್ ರೌಂಡ್ ಗ್ರೀನ್ ಅಂಡ್ ರಿಂಕಲ್ಡ್ ಯೆಲ್ಲೋ. ಓಕೆ, ರೈಟ್. ಸೊ ನೆಕ್ಸ್ಟ್, how do Mendel's experiments show that traits may be dominant or recessive? Okay, so traits ಅಂದ್ರೆ ಗುಣಗಳು, ದೇ ಕ್ಯಾನ್ ಬಿ ಡಾಮಿನೆಂಟ್ ಆರ್ ರಿಸೆಸಿವ್ ಅನ್ನೋದು ಅಂದ್ರೆ ಅದು ಜಾಸ್ತಿ ಎಕ್ಸ್ಪ್ರೆಸ್ ಆಗುತ್ತೋ ಅಥವಾ ಕಡಿಮೆ ಎಕ್ಸ್ಪ್ರೆಸ್ ಆಗುತ್ತೋ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಓಕೆ, ಸೊ ವೆನ್ ಪ್ಲಾಂಟ್ಸ್ ವಿತ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂದ್ರೆ 2 varying characters, 2 different characters are crossed with each other, the characteristics that appeared in the first generation were called as dominant and the characteristics that did not appear were called as recessive. So ಇದಕ್ಕೆ ನಿಮ್ಗೆ ಇನ್ನೊಂದ್ಸಲಿ ಮೋನೋಹೈಬ್ರಿಡ್ ಕ್ರಾಸ್ ಮುಖಾಂತರನೇ ಎಕ್ಸಾಂಪಲ್ ಕೊಡ್ತೀನಿ ಬಿಕಾಸ್ ಅದು ಬಹಳ ಒಳ್ಳೆ ಎಕ್ಸಾಂಪಲ್. ಸೊ ಇದನ್ನ ನಾವು ಸೆಲ್ಫ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಈ ತರ ಬರುತ್ತೆ, ಟಾಲ್ ಪ್ಲಾಂಟೇ ಬರುತ್ತೆ. ಸೊ ಇಲ್ಲಿ ನೀವೇನ್ ನೋಡಬಹುದು, ಈ ಪ್ಲಾಂಟ್ F1 ಜನರೇಷನ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ನ ಇನ್ಹೆರಿಟ್ ಮಾಡಿದೆ. ಟಾಲ್ ಕ್ಯಾರೆಕ್ಟರಿಸ್ಟಿಕ್ ಡಾಮಿನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನು ಇನ್ಹೆರಿಟ್ ಮಾಡಿದೆ, ಮತ್ತೆ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ನು ಇನ್ಹೆರಿಟ್ ಮಾಡಿದೆ. ಬಟ್ ಇವೆರಡರಲ್ಲಿ ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೆ ಅದಕ್ಕೆ ನಾವು ಡಾಮಿನೆಂಟ್ ಅಂತ ಕರಿತೀವಿ. ಸೊ ಅದಕ್ಕೆ ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ನಮ್ಗೆ tall plants is the dominant trait. Okay, so ನಮ್ಮ ಕ್ವೆಶ್ಚನ್ ಅಲ್ಲಿ ಇದೆ,
ಸೊ ಹೌ ಡಸ್ ದೀಸ್ ಎಕ್ಸ್ಪೆರಿಮೆಂಟ್ಸ್ ಶೋ? ಸೊ ನಾವು ಈ ಮೊನೋಹೈಬ್ರಿಡ್ ಕ್ರಾಸ್ ಎಕ್ಸಾಂಪಲ್ ಕೊಟ್ರೆ ಇದನ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ರೈಟ್. ನೆಕ್ಸ್ಟ್, ಹೌ ಡು ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್? ಸೊ ಇಲ್ಲಿ ಟಾಲ್ ಮತ್ತೆ ರೌಂಡ್ ಸೀಡೆಡ್ ಪ್ಲಾಂಟ್ ಅಂತ ಇಟ್ಕೊಳ್ಳೋಣ, is crossed with a short wrinkled seeded plant. We find new combinations in F2 progenies. Okay, right. So ಈ F2 progeny ನಮಗೆ ಟಾಲ್ wrinkled seeded plants ಮತ್ತೆ ಶಾರ್ಟ್ ರೌಂಡ್ ಸೀಡೆಡ್ ಪ್ಲಾಂಟ್ಸ್ ಸಿಗುತ್ತೆ. ಓಕೆ, ಸೊ ಇದನ್ನ ನಾವು ಈ ಎಕ್ಸಾಂಪಲ್ ಮುಖಾಂತರ ಕಲಿಯೋಣ. ಓಕೆ, ಸೊ ಈ ಟಾಲ್ ಅಂಡ್ ಶಾರ್ಟ್ ಟ್ರೇಟ್ಸ್ ಅಥವಾ ರೌಂಡ್ ಸೀಡ್ ಅಂಡ್ ರಿಂಕಲ್ಡ್ ಸೀಡ್ಸ್, ದೇ ಆರ್ ಇಂಡಿಪೆಂಡೆಂಟ್ಲಿ ಇನ್ಹೆರಿಟೆಡ್. ಓಕೆ, ಸೊ ನಾವಿಲ್ಲಿ ಈ ಡೈಹೈಬ್ರಿಡ್ ಕ್ರಾಸ್ಗೆ ವಾಪಸ್ ಬರೋಣ. ಈ ರೌಂಡ್ ಅಂಡ್ ಯೆಲ್ಲೋ ಈ ಟ್ರೇಟ್ಸ್ ಇರುತ್ತಲ್ಲ, ಅದು ಒಂದಕ್ಕೊಂದು ಡಿಪೆಂಡೆಂಟ್ ಆಗಿರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈ ತರ ಹೆಟ್ರೋಸೈಗಸ್ ಆಗಿ ಟ್ರೇಟ್ ಇನ್ಹೆರಿಟ್ ಆಗ್ಬೇಕಂದ್ರೆ ಅದು ಯೆಲ್ಲೋ ಟ್ರೇಟ್ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ಸೊ ದೇ ಆರ್ ನಾಟ್ ಲಿಂಕ್ಡ್. ದಟ್ ಈಸ್ ವಾಟ್ ದೇ ಆರ್ ಆಸ್ಕಿಂಗ್. ಓಕೆ, ಸೊ ಇಲ್ಲಿ ಅವರು ರೌಂಡ್ ಅಂಡ್ ಯೆಲ್ಲೋ ತಗೊಳ್ಳೋ ಬದಲು ಟಾಲ್ ರೌಂಡ್ ಸೀಡೆಡ್ ಪ್ಲಾಂಟ್ ಇಸ್ ಕ್ರಾಸ್ಡ್ ವಿತ್ ಅ ಶಾರ್ಟ್ ರಿಂಕಲ್ಡ್ ಸೀಡೆಡ್ ಪ್ಲಾಂಟ್. ಸೊ ಆ ಎಕ್ಸಾಂಪಲ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಈ ಟಾಲ್ನೆಸ್ ಮತ್ತೆ ಶಾರ್ಟ್ನೆಸ್ ಇದೆಯಲ್ಲ, ಅದು ಈ ವ್ರಿಂಕಲ್ಡ್ ಸೀಡ್ ಅಥವಾ ರೌಂಡ್ ಸೀಡ್ ಟ್ರೇಟ್ಗೆ ಲಿಂಕ್ ಆಗಿರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈ ಒಂದ್ ಪ್ಲಾಂಟ್ ಅಲ್ಲಿ ಅದು ಟಾಲ್ ಇದ್ರೆ ಅದಕ್ಕೆ ರೌಂಡ್ ಸೀಡ್ಸ್ ಇರ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ, ಬಿಕಾಸ್ ಆ ಎರಡು ಟ್ರೇಟ್ಸ್ ಲಿಂಕ್ಡ್ ಇಲ್ಲ. ಸೊ ಅದು ಟಾಲ್ ಇರ್ಬೋದು ಮತ್ತೆ ಅದಕ್ಕೆ ವ್ರಿಂಕಲ್ಡ್ ಸೀಡ್ಸ್ ಕೂಡ ಇರ್ಬೋದು. ಸೊ right. Next, question 10. The gene for brown colored hair is recessive of the gene for black colored hair. So ನಿಮ್ಗೆ ಈ ಕ್ವೆಶ್ಚನ್ ಹೇಳ್ಬೇಕಾದ್ರೆ ನೀವು ನಿಮ್ಗೆ ಏನೇನ್ ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ನಿಮ್ ಆನ್ಸರ್ ಶೀಟ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಓಕೆ, ರಫ್ ಆಗಿ ನೋಟ್ ಮಾಡ್ಕೊಳ್ಳಿ. ಸೊ ಬ್ರೌನ್ ಕಲರ್ ಹೇರ್ ಇಸ್ ರಿಸೆಸಿವ್ ಅಂದ್ರೆ ಏನು? ನಿಮ್ಗೆ ಆಟೋಮ್ಯಾಟಿಕಲಿ ತಲೆಯಲ್ಲಿ ಏನ್ ಹೊಳಿಬೇಕು, ಇದನ್ನ ನಾವು ಸ್ಮಾಲ್ ಲೆಟರ್ ಮುಖಾಂತರ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಇಟ್ ಈಸ್ ರಿಸೆಸಿವ್ ಆಫ್ ವಾಟ್? ಇಸ್ ರಿಸೆಸಿವ್ ಆಫ್ ದ ಬ್ಲ್ಯಾಕ್ ಕಲರ್ಡ್ ಹೇರ್. ಸೊ ಇದನ್ನ ನಾವು ಕ್ಯಾಪಿಟಲ್ ಲೆಟರ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇದು ಕ್ಯಾಪಿಟಲ್ ಬಿ ಅಂದ್ರೆ ಇದು ಸ್ಮಾಲ್ ಬಿ. ವಾಟ್ ಈಸ್ ದ ಹೇರ್ ಕಲರ್ ಆಫ್ ಅ ಪರ್ಸನ್ ಹೂ ಹ್ಯಾಸ್ ಇನ್ಹೆರಿಟೆಡ್ ಅ ಜೀನ್ ಫಾರ್ ಬ್ರೌನ್ ಕಲರ್ಡ್ ಹೇರ್ from mother and black colored hair from father? Okay, so one person alli, for example, mother inda brown color hair inherit ಮಾಡ್ತಾರೆ, father inda black color hair inherit ಮಾಡ್ತಾರೆ. ಸೊ ಅವ್ರದ್ದು ಜೀನೋಟೈಪ್ ಏನಾಗಿರುತ್ತೆ ಅಥವಾ ಜೆನೆಟಿಕಲಿ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ರೈಟ್. ಸೊ ನಮ್ಗೆ ಇಲ್ಲಿ ಏನ್ ಗೊತ್ತು, ಇದು ಡಾಮಿನೆಂಟ್ ಅಂತ. ಸೊ ಯಾವಾಗಾದ್ರೂ ಒಂದೇ ಒಂದು ಡಾಮಿನೆಂಟ್ ಟ್ರೇಟ್ ಪ್ರೆಸೆಂಟ್ ಆಗಿದ್ರೆ ಅದು ತನ್ನನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಎವ್ರಿ ಟೈಮ್ ಈ ಡಾಮಿನೆಂಟ್ ಅಲೀಲ್ ಇರುತ್ತಲ್ಲ, ಅದು ಆ ಡಾಮಿನೆಂಟ್ ಟ್ರೇಟ್ ನ ಎಕ್ಸ್ಪ್ರೆಸ್ ಮಾಡುತ್ತೆ, ರೈಟ್. ಸೊ ಅದಕ್ಕೆ ನಮ್ಗೆ ಇಲ್ಲಿ ಆನ್ಸರ್ ಏನು? ದ ಹೇರ್ ಕಲರ್ ಆಫ್ ದಿಸ್ ಪರ್ಸನ್ ವಿಲ್ ಬಿ ಬ್ಲ್ಯಾಕ್. ಓಕೆ, ಬಿಕಾಸ್ ಬ್ಲ್ಯಾಕ್ ಇಸ್ ದ ಡಾಮಿನೆಂಟ್ ಟ್ರೇಟ್. ಓಕೆ, ಇದು ಕರೆಕ್ಟ್ ಆನ್ಸರ್, ರೈಟ್. ನೆಕ್ಸ್ಟ್ ಒನ್, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಸೆಕ್ಸ್ ಕ್ರೋಮೋಸೋಮ್ಸ್ ಆಫ್ ಮ್ಯಾನ್ ಅಂಡ್ ಸೆಕ್ಸ್ ಕ್ರೋಮೋಸೋಮ್ಸ್ ಆಫ್ ವುಮೆನ್. ಓಕೆ, ಸೊ ಈ ಕ್ವೆಶ್ಚನ್ ಅಲ್ಲಿ ನಮ್ಗೆ 2 ಸಬ್ ಪಾರ್ಟ್ಸ್ ಇದೆ, ಬಟ್ ಇದು ಬ್ರಾಡ್ ಆಗಿ ನಿಮ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋ ಒಂದು ಪಾರ್ಟ್ ಇಂದ ಎತ್ಕೊಂಡು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈ ಎಂಟೈರ್ ಟಾಪಿಕ್ ಓದಿದ್ರೆ ಈ 2 ಕ್ವೆಶನ್ಸ್ಗೆ ಅದರಲ್ಲೇ ಆನ್ಸರ್ ಇರುತ್ತೆ. ಓಕೆ, ಸೊ ಇಲ್ಲೇನಿದೆ, ಸೆಕ್ಸ್ ಆಫ್ ಅ ಚೈಲ್ಡ್ ಇಸ್ ಡಿಟರ್ಮಿನ್ಡ್ ಬೈ ದ ಫಾದರ್. ಸೆಕ್ಸ್ ಆಫ್ ದ ಚೈಲ್ಡ್ ಅಂದ್ರೆ ಏನು? ಜೆಂಡರ್ ಆಫ್ ದ ಚೈಲ್ಡ್, ಅದು ಹುಡುಗನ ಹುಡುಗಿನ, ದಟ್ ಈಸ್ ಡಿಟರ್ಮಿನ್ಡ್ ಬೈ ದ ಫಾದರ್. ಹೇಗೆ?
ಇದನ್ನ ನಾವು ಜಸ್ಟಿಫೈ ಮಾಡಬೇಕು. ಓಕೆ, ರೈಟ್. ಸೊ ಫಸ್ಟ್ ಕ್ವೆಶನ್ ಅಲ್ಲಿ ನಮ್ಗೆ ಡಿಫರೆನ್ಸಸ್ ಬಿಟ್ವೀನ್ ಸೆಕ್ಸ್ ಕ್ರೋಮೋಸೋಮ್ಸ್ ಆಫ್ ಮ್ಯಾನ್ ಅಂಡ್ ಸೆಕ್ಸ್ ಕ್ರೋಮೋಸೋಮ್ಸ್ ಆಫ್ ವುಮನ್ ಅಂತ ಕೇಳ್ತಿದ್ದಾರೆ. ವುಮನ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಹೇಗಿರುತ್ತೆ? ಇಟ್ ಹ್ಯಾಸ್ ಅ ಪರ್ಫೆಕ್ಟ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್, ಅಂದ್ರೆ ಎಕ್ಸ್ ಮತ್ತೆ ಎಕ್ಸ್. ಓಕೆ, ಮೆನ್ ಹ್ಯಾವ್ ನಾರ್ಮಲ್ ಸೈಜ್ಡ್ ಎಕ್ಸ್ ಕ್ರೋಮೋಸೋಮ್ ಅಂಡ್ ಅ ಶಾರ್ಟ್ ಸೈಜ್ಡ್ ವೈ ಕ್ರೋಮೋಸೋಮ್. ಸೊ ಮೆನ್ ಅಲ್ಲಿ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ ಎರಡು ಪ್ರೆಸೆಂಟ್ ಇರುತ್ತೆ. ನೀವು ನೆನ್ಪ್ ಮಾಡ್ಕೋಬೇಕು, ಈ ಸೆಕ್ಸ್ ಕ್ರೋಮೋಸೋಮ್ಸ್ ನಿಮ್ಮ ಗ್ಯಾಮೆಟಿಕ್ ಸೆಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ವುಮೆನ್ ಅಲ್ಲಿ ಈ ಸೆಕ್ಸ್ ಕ್ರೋಮೋಸೋಮ್ಸ್ ಎಲ್ಲಿರುತ್ತೆ? ಎಗ್ ಸೆಲ್ ಅಲ್ಲಿ ನೀವು ಅದನ್ನ ಕಾಣ್ಬೋದು. ಮೆನ್ ಅಲ್ಲಿ ಅದು ಸ್ಪರ್ಮ್ಸ್ ಅಲ್ಲಿ ಕಾಣ್ಬೋದು. ರೈಟ್. ಸೊ ಒನ್ ಸ್ಪರ್ಮ್ ವಿಲ್ ಬಿ ಕ್ಯಾರಿಂಗ್ ಎಕ್ಸ್ ಕ್ರೋಮೋಸೋಮ್, ಒನ್ ಸ್ಪರ್ಮ್ ವಿಲ್ ಬಿ ಕ್ಯಾರಿಂಗ್ ವೈ ಕ್ರೋಮೋಸೋಮ್. ಇಲ್ಲಿ ವುಮೆನ್ ಅಲ್ಲಿ ಎವ್ರಿ ಎಗ್ ವಿಲ್ ಬಿ ಕ್ಯಾರಿಂಗ್ ಜಸ್ಟ್ ಒನ್ ಎಕ್ಸ್ ಕ್ರೋಮೋಸೋಮ್. ಸೊ ಇದೆರಡು ಫ್ಯೂಸ್ ಆದಾಗ, ಸ್ಪರ್ಮ್ ಅಂಡ್ ಎಗ್ ಫ್ಯೂಸ್ ಆದಾಗ ಪರ್ಫೆಕ್ಟ್ ಪೇರ್ ಬರುತ್ತೆ, ಎಕ್ಸ್ ಅಂಡ್ ವೈ ಆರ್ ಎಕ್ಸ್ ಅಂಡ್ ಎಕ್ಸ್. ಓಕೆ, ಸೊ ಇದನ್ನ ಒಂದು ಡಯಾಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಫಿಮೇಲ್ಸ್ ಅಲ್ಲಿ ಯಾವಾಗ್ಲೂ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಮೇಲ್ಸ್ ಅಲ್ಲಿ ಎಕ್ಸ್ ಆರ್ ವೈ ಇರುತ್ತೆ. ಸೊ ಎಕ್ಸ್ ಅಂಡ್ ವೈ ಫ್ಯೂಸ್ ಆದಾಗ ನಮ್ಗೆ ಮೇಲ್ ಜೆಂಡರ್ ಸಿಗುತ್ತೆ. ಅಂಡ್ ಎಕ್ಸ್ ಅಂಡ್ ಎಕ್ಸ್ ಫ್ಯೂಸ್ ಆದ್ರೆ ನಮ್ಗೆ ಫಿಮೇಲ್ ಜೆಂಡರ್ ಸಿಗುತ್ತೆ. ಓಕೆ, ಸೊ all children will inherit an X chromosome from their mother, and children who inherit X chromosome from their father will be girls, who inherit Y chromosome from their father will be boys. So ಈ ಡಯಾಗ್ರಾಮ್ ಅಲ್ಲೇ ನೋಡ್ಬೋದು ನಾವು that the sex of the child, ಅಂದ್ರೆ gender of the child is determined by the father. ಅಂದ್ರೆ ತಂದೆಯಿಂದ ಏನ್ ಕ್ರೋಮೋಸೋಮ್ ಸಿಗತ್ತೆ ಅದು ಆ ಮಗುನ ಜೆಂಡರ್ ಡಿಟರ್ಮಿನ್ ಮಾಡುತ್ತೆ. Okay, right. Next one. Only variations that are an advantage to an individual organism will survive in a population. Okay, so ಈ ತರ ಕ್ವೆಶ್ಚನ್ಸ್ ಏನ್ ಮಾಡಿದ್ದಾರೆ, NCERT ಇಂದ ಕೆಲವೊಂದು ಲೈನ್ಸ್ ನ ಪಿಕಪ್ ಮಾಡಿದ್ದಾರೆ. ಸೊ ಈ ಚಾಪ್ಟರ್ ಅಲ್ಲಿ ಮೋಸ್ಟ್ಲಿ ಏನ್ ಕೊಡ್ತಾರೆ, ಇಲ್ಲ ಒಂದ್ ಸ್ಟೇಟ್ಮೆಂಟ್ ನ ಜಸ್ಟಿಫೈ ಮಾಡ್ಬೇಕು ಅಂತ ಕೊಡ್ತಾರೆ, ಅಥವಾ ಲೈನ್ಸ್ ಪಿಕಪ್ ಮಾಡಿ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೇಳ್ತಾರೆ, ಅಥವಾ ಅದನ್ನ ಇಲಾಬ್ರೇಟ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಸ್ಟೇಟ್ಮೆಂಟ್ ಜೊತೆ ನೀವು ಅಗ್ರಿ ಮಾಡ್ತೀರಾ? ಓಕೆ, ವೈ ಆರ್ ವೈ ನಾಟ್? ಓಕೆ, ಸೊ ಈ ಕ್ವಶನ್ ಅಲ್ಲಿ, ಈ ಲೈನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ, ಓನ್ಲಿ ವೇರಿಯೇಷನ್ಸ್ ದಟ್ ಆರ್ ಅನ್ ಅಡ್ವಾಂಟೇಜ್ ಟು ಅನ್ ಇಂಡಿವಿಜುವಲ್ ಆರ್ಗಾನಿಸಮ್ ವಿಲ್ ಸರ್ವೈವ್ ಇನ್ ಅ ಪಾಪ್ಯುಲೇಷನ್. ಸೊ ವೇರಿಯೇಷನ್ಸ್ ಅಂದ್ರೆ ಏನ್ ಹೇಳಿದ್ದೆ, ವ್ಯತ್ಯಾಸ. ಸೊ ಕೆಲವೊಂದು ವೇರಿಯೇಷನ್ಸ್ ಒಂದು ಆರ್ಗ್ಯಾನಿಸಮ್ಗೆ ಅಡ್ವಾಂಟೇಜಸ್ ಆಗಿದ್ರೆ, ಅಂದ್ರೆ ಉಪಯೋಗಕಾರಿ ಆಗಿದ್ರೆ, ಅದು ಮಾತ್ರ ಆ ಪಾಪ್ಯುಲೇಷನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ನಿಜಾನೋ ಅಥವಾ ಸುಳ್ಳು ಅನ್ನೋದನ್ನ ಈ ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ ಮೆನಿ ಆಫ್ ದ ಟೈಮ್ಸ್, ಸೊ ಈ ಫಸ್ಟ್ ನೀವು ಅಲ್ಲಿ ಅಗ್ರಿ ಅಥವಾ ಡಿಸ್ಅಗ್ರಿ ಅಂತ ಕೇಳ್ತಾ ಇದಾರಲ್ಲ, ಸೊ ನೀವು ನಿಮ್ ಒಪಿನಿಯನ್ ನ ಫಸ್ಟ್ ಡಿಕ್ಲೇರ್ ಮಾಡ್ಬಿಡ್ಬೇಕು, ನೋ ಅಂತ ಬರ್ತು. ಮೆನಿ ಆಫ್ ದ ಟೈಮ್ಸ್ ದ ವೇರಿಯೇಷನ್ಸ್ ಆರ್ ನಾಟ್ ಅಡ್ವಾಂಟೇಜಸ್, ಅಂದ್ರೆ ಅದು ಹೆಲ್ಪ್ಫುಲ್ ಆಗಿರೋ ಅವಶ್ಯಕತೆ ಇಲ್ಲ. ಇಟ್ ನೀಡ್ ನಾಟ್ ಬಿ ಹೆಲ್ಪ್ಫುಲ್ ಆರ್ ಇಟ್ ನೀಡ್ ನಾಟ್ ಬಿ ಯೂಸ್ಫುಲ್ ಟು ಅನ್ ಆರ್ಗ್ಯಾನಿಸಮ್, ಬಟ್ ಇಟ್ ಸ್ಟಿಲ್ ಸರ್ವೈವ್ಸ್ ಇನ್ ಅ ಪಾಪ್ಯುಲೇಷನ್. ಓಕೆ, ಸೊ ಈಗ ನಾನು ಮೊದಲು ಎಕ್ಸಾಂಪಲ್ ಕೊಟ್ಟಿನಲ್ಲ ಬ್ಯಾಕ್ಟೀರಿಯಾದಲ್ಲಿ, ಅದರಲ್ಲಿ ಟೆಂಪರೇಚರ್ ರೆಸಿಸ್ಟೆನ್ಸ್ ಇಸ್ ಅನ್ ಅಡ್ವಾಂಟೇಜಸ್ ವೇರಿಯೇಷನ್. ಓಕೆ, ಸೊ ಅದೇ ತರ ಬೇರೆ ವೇರಿಯೇಷನ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಅದರದ್ದು ಸೆಲ್ ಸೈಜು ಅಥವಾ ಸೆಲ್ ಶೇಪ್, ಸೊ ಅದು ಒಂದ್ ಏರಿಯಾದಲ್ಲಿ ಸರ್ವೈವ್ ಆಗಕ್ಕೆ ಡಿಟರ್ಮಿನಿಸ್ಟಿಕ್, ಅಂದ್ರೆ ಇಂಪಾರ್ಟೆಂಟ್ ಇರದೇ ಇರಬಹುದು, ಬಟ್ ಆ ವೇರಿಯೇಷನ್ ಇನ್ನೂ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಹ್ಯೂಮನ್ಸ್ ಅಲ್ಲಿ ತಗೊಂಡ್ರೆ ದ ಫ್ರೀ ಇಯರ್ ಲೋಬ್ ಅಂಡ್ ಅಟ್ಯಾಚ್ಡ್ ಇಯರ್ ಲೋಬ್. ಸೊ ಅದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ಇಯರ್ ಲೋಬ್ ಇರುತ್ತಲ್ಲ, ಅಕಸ್ಮಾತ್ ಅದು ಫ್ರೀ ಆಗಿದ್ರೆ ಈ ತರ ಇರುತ್ತೆ, ಅಂಡ್ ಅಟ್ಯಾಚ್ಡ್ ಇಯರ್ ಲೋಬ್. ಸೊ ಈ ಎರಡು ವೇರಿಯೇಷನ್ಸ್ ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಅಥವಾ ಹ್ಯೂಮನ್ ಸ್ಪೀಶೀಸ್ ಸರ್ವೈವಲ್ ಅಥವಾ ಜೀವನ ಮಾಡಕ್ಕೆ ಅದೇನು ಇಂಪಾರ್ಟೆಂಟ್ ವೇರಿಯೇಷನ್ ಅಲ್ಲ, ಬಟ್ ಸ್ಟಿಲ್ ಅದು
ನಮ್ಮ ಪಾಪ್ಯುಲೇಷನ್ ಅಲ್ಲಿ, ನಮ್ಮ ಜೀನ್ ಪೂಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಟ್ ಈಸ್ ದಿ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್. ಓಕೆ, ಸೊ ಅದಕ್ಕೆ sometimes a variation may be advantageous or disadvantageous. For example, feather coloration in the peacock is advantageous. ಅಂದ್ರೆ ಪೀಕಾಕ್ ಅಲ್ಲಿ ಬಣ್ಣ ಬಣ್ಣದ ಫೆದರ್ಸ್ ಇರುತ್ತೆ. ಅದು ಯಾಕಿರುತ್ತೆ? ಆಪೋಸಿಟ್ ಜೆಂಡರ್ ಪೀಕಾಕ್ ನ ಅಟ್ರಾಕ್ಟ್ ಮಾಡಕ್ಕೆ ಉಪಯೋಗ ಇರುತ್ತೆ. ಬಟ್ ಅದರದ್ದು ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್, ಪ್ರೆಡೇಟರ್ಸ್ ಅಂದ್ರೆ ಅದನ್ನ ಹಂಟ್ ಡೌನ್ ಮಾಡೋ ಬೇರೆ ಜೀವಿಗಳಿರ್ತಾವಲ್ಲ, ಅದನ್ನ ಅದು ಕೂಡ ಅಟ್ರಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ ಮತ್ತೆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಸೊ ಈ ವೇರಿಯೇಷನ್ಸ್ ಇರುತ್ತಲ್ಲ, ಇದು ಯಾವಾಗ್ಲೂ ಅಡ್ವಾಂಟೇಜಸ್ ಆಗಿ ಇರ್ಲೇಬೇಕು ಅನ್ನೋ ಕಂಡೀಷನ್ ಇಲ್ಲ. ಓಕೆ, ಇಟ್ ಕ್ಯಾನ್ ಬಿ ಡಿಸ್ಅಡ್ವಾಂಟೇಜಸ್, ಇಟ್ ಕ್ಯಾನ್ ಬಿ ಅಡ್ವಾಂಟೇಜಸ್, ಆರ್ ಅದರದ್ದೇನು ಸಿಗ್ನಿಫಿಕೆನ್ಸ್ ಇರದೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಈ ಇಯರ್ ಲೋಬ್ ಇದೆಯಲ್ಲ, ಆ ತರ. ಓಕೆ, ಸಿಗ್ನಿಫಿಕೆನ್ಸ್ ಅಂದ್ರೆ ಅದರದ್ದೇನು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಇರದೇ ಇರಬಹುದು. ಓಕೆ, ನೆಕ್ಸ್ಟ್, ವಾಟ್ ಈಸ್ ನ್ಯಾಚುರಲ್ ಸೆಲೆಕ್ಷನ್? ಗಿವ್ ಎನ್ ಎಕ್ಸಾಂಪಲ್. ಓಕೆ, ಇಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ನೀವು ನೇಚರ್ ಮುಖಾಂತರ, ಪ್ರಕೃತಿ ಮುಖಾಂತರ ಈ ಸೆಲೆಕ್ಷನ್ ಆಗತ್ತೆ ಅನ್ನೋದು ನಿಮ್ಮ ತಲೆಗೆ ಹೊಳಿಬೇಕು. ಓಕೆ, ನ್ಯಾಚುರಲ್ ಸೆಲೆಕ್ಷನ್ is an important mechanism of evolution. It states that the organisms that are able to survive and reproduce with the changing environment conditions are selected by nature, while the ones that cannot survive are eliminated. ಸೊ ನೀವು ಚಾರ್ಲ್ಸ್ ಡಾರ್ವಿನ್ಸ್ ಒಂದು ಫೇಮಸ್ ಲೈನ್ ನ ಕೇಳಿರ್ಬೋದು, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸೊ ಇಲ್ಲಿ ಯಾವ ಆರ್ಗ್ಯಾನಿಸಮ್ ತನ್ನ ಎನ್ವೈರನ್ಮೆಂಟ್ ಚೇಂಜಸ್ ಅಥವಾ ಪ್ರಪಂಚದ ಚೇಂಜಸ್ಗೆ ಹೊಂದ್ಕೊಳ್ತಾ ಹೋಗುತ್ತೋ, ಇಟ್ ಚೇಂಜಸ್ ವಿತ್ ದ ಚೇಂಜಿಂಗ್ ಟೈಮ್ಸ್. ಸೊ ಅಂತಹ ಜೀವಿಗಳು ಮಾತ್ರ ಸರ್ವೈವ್ ಆಗಕ್ಕೆ ಸಾಧ್ಯ. ಸೊ ಫಾರ್ ಎಕ್ಸಾಂಪಲ್, ಒಂದು ಆರ್ಗ್ಯಾನಿಸಮ್ ಎನ್ವೈರನ್ಮೆಂಟ್ ಚೇಂಜಸ್ಗೆ ಹೊಂದ್ಕೊಳಕ್ ಆಗ್ತಿಲ್ಲ, ಅದೇನಾಗುತ್ತೆ, ನಿಧಾನಕ್ಕೆ ರೀಪ್ರೊಡ್ಯೂಸ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಒಂದು 10 years 20 years ಲೇಟರ್ ಅದರದ್ದು ಪಾಪ್ಯುಲೇಷನ್ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಅದು ಭೂಮಿ ಮೇಲೆ ಸಿಗೋದೇ ಇಲ್ಲ. ಸೊ ದ ಒನ್ಸ್ ದಟ್ ಕೆನಾಟ್ ಸರ್ವೈವ್ ಆರ್ ಎಲಿಮಿನೇಟೆಡ್, and the ones which can survive are able to move ahead. ಅಂದ್ರೆ ತನ್ನ ಪಾಪ್ಯುಲೇಷನ್ ಅದು ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದ ಜೀನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಸರ್ವೈವಲ್ ಆಫ್ ಅನ್ ಆರ್ಗ್ಯಾನಿಸಮ್ ಆರ್ ಪಾಸ್ಡ್ ಆನ್ ಟು ದ ಸಕ್ಸೆಸಿವ್ ಜನರೇಷನ್ಸ್. ಓಕೆ, ಸೊ ಯಾವ ಆರ್ಗ್ಯಾನಿಸಮ್ ಸರ್ವೈವ್ ಆಗುತ್ತೆ ಅಂತಹ ವೇರಿಯೇಷನ್ಸ್ ನ ಅದು ತನ್ನ ಆಫ್ ಸ್ಪ್ರಿಂಗ್ಗೆ ಪಾಸ್ ಆನ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಥಿಯರಿ ಅಥವಾ ಒಂದು ಬಿಲೀಫ್ ಬಗ್ಗೆ ಹೇಳಿದ್ದಾರೆ. ಸೊ ಏನಿದು, ಜಿರಾಫೆ ನೋಡಿದಿರಲ್ಲ ನೀವು, ಅದಕ್ಕೆ ಉದ್ದವಾದ ಕುತ್ತಿಗೆ ಇರುತ್ತೆ. ಸೊ ಮೊದಲು ಏನ್ ಹೇಳ್ತಾರೆ, ಅದಕ್ಕೆ ಶಾರ್ಟ್ ನೆಕ್ ಇತ್ತು. ಬಟ್ ಅದರದ್ದು ಫೀಡಿಂಗ್ ಹ್ಯಾಬಿಟ್ಸ್ ಅಂದ್ರೆ ಅದರದ್ದು ಫುಡ್ ಪ್ಯಾಟರ್ನ್ ಅದಕ್ಕೆ ಉದ್ದ ನೆಕ್ ಬರೋ ಹಾಗೆ ಮಾಡ್ತೀವಿ. ಯಾಕಂದ್ರೆ ನೀವು ಯಾವಾಗ್ಲೂ ನೋಡ್ತಾ ಇರ್ಬೇಕಾದ್ರೆ ಜಿರಾಫ್ ಯಾವಾಗ್ಲೂ ಟಾಲ್ ಟ್ರೀಸ್ ಇಂದ ಎಲೆಗಳನ್ನ ತಿಂತಾ ಇರುತ್ತೆ. ಓಕೆ, ಸೊ ಇದರಿಂದ ಅದರದ್ದು ನೆಕ್ ಇಲಾಂಗೇಟ್ ಆಯ್ತು, ಅಂದ್ರೆ ಉದ್ದ ಆಗ್ತಾ ಹೋಯ್ತು. ಅಂಡ್ ಈ ಜೀನ್ಸ್ ಫ್ಯೂಚರ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಯ್ತು. ಅಂದ್ರೆ ಮುಂದೆ ಯಾವ್ಯಾವ ಜಿರಾಫೆ ಹುಟ್ಕೊಳುತ್ತೆ ಅದಕ್ಕೂ ಕೂಡ ನಿಧಾನಕ್ಕೆ ಲಾಂಗ್ ನೆಕ್ ಜೀನ್ಸ್ ಟ್ರಾನ್ಸ್ಫರ್ ಆಯ್ತು. ಬಟ್ ಇದು 100 years 1000 years ಇಷ್ಟೇ ಟೈಮಲ್ಲಿ ಆಗೋ ಪ್ರಾಸೆಸ್ ಅಲ್ಲ, ಮಿಲಿಯನ್ಸ್ ಆಫ್ ಇಯರ್ಸ್, ಅಂದ್ರೆ ಸಾವಿರ ಗಟ್ಲೆ ವರ್ಷ ತಗೊಳುತ್ತೆ ಈ ತರ ಎವಲ್ಯೂಷನ್ ಆಗಕ್ಕೆ. ಓಕೆ, ಸೊ ನೆಕ್ಸ್ಟ್, ನ್ಯಾಚುರಲ್ ಸೆಲೆಕ್ಷನ್ ಲೀಡ್ಸ್ ಟು ಗ್ರೇಟರ್ ಅಡಾಪ್ಟೇಷನ್ ಆಫ್ ದ ಪಾಪ್ಯುಲೇಷನ್ ಟು ಇಟ್ಸ್ ಲೋಕಲ್ ಎನ್ವೈರನ್ಮೆಂಟ್. ಅದೇ ಮೊದಲೇ ಹೇಳಿದ್ನಲ್ಲ, ಗ್ರೇಟರ್ ಅಡಾಪ್ಟೇಷನ್ ಅಂದ್ರೆ ಏನು, ಹೊಂದ್ಕೊಳ್ಳೋದು. ಸೊ ಗ್ರೇಟರ್ ಎಬಿಲಿಟಿ ಟು ಅಡಾಪ್ಟ್ ಆಫ್ ದ
population to its local environment. So it is the only mechanism for adaptive evolution. So evolution ಅಲ್ಲಿ ಇದು ಒಂಥರ ಟೈಪ್ ಅಡಾಪ್ಟಿವ್ ಎವಲ್ಯೂಷನ್. ಓಕೆ, ಸೊ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ನೀವು ಒಂಥರ ಪ್ರಕೃತಿಯಿಂದ ಆಗ್ತಾ ಇರೋ ಸೆಲೆಕ್ಷನ್, ಅಂದ್ರೆ ನೇಚರ್ ತಾನೇ ಸೆಲೆಕ್ಟ್ ಮಾಡ್ತಾ ಇದೆ. ಒಂದು ಪರ್ಟಿಕ್ಯುಲರ್ ಕಂಡೀಷನ್ಸ್ ನ ಕೊಟ್ಟು ಅದರಲ್ಲಿ ಯಾವ ಆರ್ಗಾನಿಸಮ್ಸ್ ಸರ್ವೈವ್ ಆಗುತ್ತೆ ಅದನ್ನ ಅದು ಸೆಲೆಕ್ಟ್ ಮಾಡ್ತಾ ಇದೆ. ಸೊ ಆ ತರ ನೀವು ಇಮ್ಯಾಜಿನ್ ಮಾಡ್ಕೊಂಡು ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಓಕೆ, ರೈಟ್. What are the different ways in which individuals with a particular trait may increase in the population? So, ಈ ಕ್ವೆಶನ್ ಸ್ಟ್ರೇಟ್ ಫಾರ್ವರ್ಡ್ ಇದೆ, ಇದಕ್ಕೆ ಆನ್ಸರ್ ನೋಡೋಣ. Okay, so the ways in which individuals with a particular trait may increase in a population is if it gives the benefit of survival through natural selection or due to sudden increase in a particular trait by genetic drift. So in the 3 points ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, 1 is through natural selection. ಅದನ್ನ ನಿಮ್ಗಾಗ್ಲೇ ಎಕ್ಸ್ಪ್ಲೇನ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಇಸ್ ಜೆನೆಟಿಕ್ ಡ್ರಿಫ್ಟ್. ಸೊ ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಈ ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ನೆನ್ಪು ಮಾಡ್ಕೊಳ್ಳಿ, ಆಕ್ಸಿಡೆಂಟಲ್ ಚೇಂಜಸ್. ಓಕೆ, ಇದು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಓಕೆ, ಬಟ್ ಈ ತರ ಆಕ್ಸಿಡೆಂಟಲ್ ಚೇಂಜಸ್ ಇನ್ ದ ಜೀನ್ಸ್ ಆಫ್ ದ ಪಾಪ್ಯುಲೇಷನ್. ಓಕೆ, ಸೊ ದಟ್ ಈಸ್ ಜೆನೆಟಿಕ್ ಡ್ರಿಫ್ಟ್. ಇನ್ನೊಂದು ಬೈ ಮ್ಯೂಟೇಶನ್. ಮ್ಯೂಟೇಶನ್ ಕೂಡ ಜೆನೆಟಿಕ್ ಮ್ಯೂಟೇಶನ್ಗೆ ರಿಲೇಟೆಡ್. ಓಕೆ, ನೆಕ್ಸ್ಟ್ ಒನ್ ಇಸ್ ಬೈ ಸಡನ್ ಡಿಕ್ರೀಸ್ ಆರ್ ಇನ್ಕ್ರೀಸ್ ಇನ್ ದಿ ಅವೈಲಬಿಲಿಟಿ ಆಫ್ ಫುಡ್. ಸೊ ಏನಾದ್ರು ಎಕ್ಸ್ಟರ್ನಲ್ ಚೇಂಜಸ್, ಜಾಸ್ತಿ ಫುಡ್ ಸಿಗೋದು, ಕಡಿಮೆ ಫುಡ್ ಸಿಗೋದು ಡ್ಯೂರಿಂಗ್ ಅ ಪೀರಿಯಡ್ ಆಫ್ ಸಮ್ ಜನರೇಷನ್ಸ್. ಓಕೆ, ಸೊ ಜಾಸ್ತಿ ಫುಡ್ ಸಿಕ್ಕರೆ ಈ ಇಂಡಿವಿಜುವಲ್ಸ್ ಇರ್ತಾವಲ್ಲ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದ್ರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕಡಿಮೆ ಫುಡ್ ಸಿಕ್ಕರೆ ಏನಾಗುತ್ತೆ, ಅದ್ರ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ 4 ಪಾಯಿಂಟ್ಸ್ ಒಂದು ಸ್ಪೀಶೀಸ್ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಕ್ಕೆ ಅಥವಾ ಡಿಕ್ರೀಸ್ ಮಾಡಕ್ಕೆ ಡಿಟರ್ಮಿನಿಸ್ಟಿಕ್ ಅಥವಾ ಅದನ್ನ ಡಿಸೈಡ್ ಮಾಡುತ್ತೆ. ಓಕೆ, right. Okay, name the factors responsible for speciation. Okay, so yeah. ಓಕೆ, ಸೊ ಇದು ಆದ್ಮೇಲೆ ಒಂದು 10 minutes ನಾವೊಂದು ಬ್ರೇಕ್ ತಗೊಳ್ಳೋಣ. ಸೊ ಅವಾಗ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ನೀವು ಕೇಳ್ಬೋದು. ಓಕೆ, ಸೊ ಈ ಕ್ವೆಶನ್ ಆದ್ಮೇಲೆ ಒಂದು ಬ್ರೇಕ್ ಸೆಷನ್ ಇಟ್ಕೊಳ್ಳೋಣ, ರೈಟ್? ಓಕೆ, ಓಕೆ, ಸೊ ನೇಮ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್. ಸ್ಪೀಸಿಯೇಷನ್ ಅಂದ್ರೆ ಏನು? ಕ್ರಿಯೇಷನ್ ಆಫ್ ಸ್ಪೀಶೀಸ್. ಓಕೆ, ಸೊ ಈ ಬೇರೆ ಬೇರೆ ಸ್ಪೀಶೀಸ್ ಕ್ರಿಯೇಷನ್ಗೋಸ್ಕರ ಯಾವ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನ ಈ ಕ್ವೆಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್, ಒಂದು ನ್ಯಾಚುರಲ್ ಸೆಲೆಕ್ಷನ್, ಇನ್ನೊಂದು ವೇರಿಯೇಷನ್ಸ್. ದೀಸ್ ವೇರಿಯೇಷನ್ಸ್ ದೇ ಆರ್ ಜೆನೆಟಿಕ್ ವೇರಿಯೇಷನ್ಸ್ ಮೋಸ್ಟ್ಲಿ, ಅಥವಾ ಪ್ರಾಬಬ್ಲಿ ಮ್ಯೂಟೇಷನ್ಸ್ ಅಂತಾನು ಕೂಡ ಇಟ್ಕೋಬಹುದು. ಓಕೆ, ಮತ್ತೆ ಇನ್ನೊಂದು ಜಿಯೋಗ್ರಾಫಿಕಲ್ ಐಸೋಲೇಷನ್. ಜಿಯೋಗ್ರಾಫಿಕಲ್ ಐಸೋಲೇಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಏರಿಯಾದಲ್ಲಿ ಕೆಲವೊಂದು ಪಕ್ಷಿಗಳಿದಾವೆ ಅಂತ ಇಟ್ಕೊಳ್ಳೋಣ, ರೈಟ್? ಅವಾಗ ಆಮೇಲೆ ಏನೋ ಒಂದು ಚೇಂಜ್ ಇಂದ, ಒಂದು ಭೂಕಂಪನೋ ಏನೋ ಇಂದ ಒಂದು ರಿವರ್ ಇಲ್ಲಿ ಫ್ಲೋ ಆಗಕ್ಕೆ ಶುರು ಆಯ್ತು. ಸೊ ಈಗೇನಾಗತ್ತೆ, ಈ ಬರ್ಡ್ ಪಾಪ್ಯುಲೇಷನ್ ಒಂದ್ ಕಡೆ ಸ್ಪ್ಲಿಟ್ ಆಗುತ್ತೆ, ಒಂದ್ ಕಡೆ ಒಂದ್ ಬರ್ಡ್ ಪಾಪ್ಯುಲೇಷನ್, ಇನ್ನೊಂದ್ ಕಡೆ ಇನ್ನೊಂದು ಬರ್ಡ್ ಪಾಪ್ಯುಲೇಷನ್ ಸ್ಪ್ಲಿಟ್ ಆಗುತ್ತೆ. ಓಕೆ, ಸೊ ಅವಾಗ ಏನಾಗತ್ತೆ, ಲಾಟ್ಸ್ ಆಫ್ ಇಯರ್ಸ್ ಈ ರಿವರ್ ಹಂಗೆ ಫ್ಲೋ ಆಗ್ತಾನೆ ಇರುತ್ತೆ. ಸೊ
ಮಿಲಿಯನ್ಸ್ ಆಫ್ ಇಯರ್ಸ್ ನಂತರ ಏನಾಗುತ್ತೆ, ಟೋಟಲಿ ಇದು ಒಂದು ಸ್ಪೀಶೀಸ್ ಆಗುತ್ತೆ, ಮತ್ತೆ ಇನ್ನೊಂದು ಈ ಪಾರ್ಟ್ ಇರುತ್ತಲ್ಲ, ದಟ್ ವಿಲ್ ಬಿಕಮ್ ಒನ್ ಮೋರ್ ಸ್ಪೀಶೀಸ್. ಸೊ ಜಿಯೋಗ್ರಾಫಿಕಲಿ ಅಂದ್ರೆ ಜಿಯೋಗ್ರಾಫಿಕ್ ರೀಸನ್ಸ್ ಇಂದ ನಮ್ಗೆ 2 ಸ್ಪೀಶೀಸ್ ಸಿಕ್ತು. ಮೊದಲು ಹೇಗಿತ್ತು, ಎಲ್ಲಾ ಬರ್ಡ್ಸು ಒಂದೇ ಸ್ಪೀಶೀಸ್ಗೆ ಬಿಲಾಂಗ್ ಆಗಿತ್ತು. ಬಟ್ ಸ್ಲೋಲಿ ಈ ತರ ಚೇಂಜಸ್ ಇಂದ ಅದು 2 ಡಿಫ್ರೆಂಟ್ ಸ್ಪೀಶೀಸ್ ಆಗಿ ಕ್ರಿಯೇಟ್ ಆಯ್ತು. ಓಕೆ, ಸೊ ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ ರಿಲೇಟೆಡ್ ಟು ಎವಲ್ಯೂಷನ್. ಸೊ ಅದನ್ನ ಒಂದು ಬ್ರೇಕ್ ಆದ್ಮೇಲೆ ಐ ವಿಲ್ ಟೇಕ್ ದಟ್. ಓಕೆ, ಸೊ ಇಲ್ಲಿ ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಯಾರೋ ಒಂದು ಕ್ವೆಶ್ಚನ್ ಕೇಳಿದ್ದಾರೆ. ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ಡೈಹೈಬ್ರಿಡ್ ಕ್ರಾಸ್. ಓಕೆ, ಸೊ ಈ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಇದನ್ನ ನಾನು ನಿಮ್ಗೆ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಓಕೆ, ಸೊ ಈ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ನಮ್ಗೆ ಇದು ಪೇರೆಂಟ್ ಜನರೇಷನ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇದು ಅದರದ್ದು ಗ್ಯಾಮೀಟ್ಸ್. ಓಕೆ, ಸೊ ನಾವು ಏನ್ ಮಾಡ್ತೀವಿ, ಇದೆರಡನ್ನು ಕ್ರಾಸ್ ಮಾಡ್ತೀವಿ. ಕ್ರಾಸ್ ಅಂದ್ರೆ ಏನು, ಕ್ರಾಸ್ ಪಾಲಿನೇಷನ್. ಇದು 1 ಪೀ ಪ್ಲಾಂಟ್. ಓಕೆ, ಇದು ರೌಂಡ್ ಅಂಡ್ ಯೆಲ್ಲೋ, ಇದು wrinkled and green. ಓಕೆ, ಸೊ ಇದು ಅದರದ್ದು ಫಿನೋಟೈಪ್. ಫಿನೋಟೈಪ್ ಅಂದ್ರೆ ಏನು, ಅದರದ್ದು ಫಿಸಿಕಲ್ ಅಪಿಯರೆನ್ಸ್. ಇದು ಪೇರೆಂಟ್ ಜೀನೋಟೈಪ್. ಓಕೆ, ಸೊ ಇದೆರಡು ನಾವು ಗ್ಯಾಮೀಟ್ಸ್ ನ ಕ್ರಾಸ್ ಮಾಡಿದೀವಿ. ಕ್ರಾಸ್ ಮಾಡಿದ್ಮೇಲೆ ನಮ್ಗೆ ಏನ್ ಸಿಗತ್ತೆ, ಈ ತರ ಒಂದು ಸಾರಿ ಇದು ವೈ ಅಲ್ಲ, ಆರ್ ಮತ್ತೆ ವೈ ಅಂತ ಸಿಗತ್ತೆ. ಇದಕ್ಕೆ ಅಂತೀವಿ F1 ಜನರೇಷನ್ ಅಂತೀವಿ. ಸೊ ಇದರದ್ದು ಫಿನೋಟೈಪ್ ಏನಾಗಿರುತ್ತೆ, F1 ಜನರೇಷನ್ ಫಿನೋಟೈಪ್ ಅಂದ್ರೆ ಅದು ಅಪಿಯರೆನ್ಸ್. ನಾವ್ ಯಾವ ಕ್ಯಾರೆಕ್ಟರ್ಸ್ ಕನ್ಸಿಡರ್ ಮಾಡ್ತಿದೀವಿ, ಸೀಡ್ದು. ಸೊ ರೌಂಡ್ ಸೀಡ್ ಅಂಡ್ ಯೆಲ್ಲೋ ಸೀಡ್, ರೌಂಡ್ ಅಂಡ್ ಯೆಲ್ಲೋ ಸೀಡ್ ಸಿಗತ್ತೆ ನಮ್ಗೆ. ಅಂಡ್ ದಿಸ್ ಇಸ್ ದ genotype. ಓಕೆ, ಸೊ ದಿಸ್ ಇಸ್, ಇದು ಆಲ್ಮೋಸ್ಟ್ ನಾವು ಮೋನೋಹೈಬ್ರಿಡ್ ಕ್ರಾಸ್ ಮಾಡಿದ್ವಲ್ಲ ಅದ್ರ ತರನೇ ಸಿಮಿಲರ್. ಯಾಕಂದ್ರೆ ನಾವು ಇಲ್ಲಿ ಹೋಮೋಜೈಗಸ್ ಟ್ರೇಟ್ಸ್ ನ ಫಸ್ಟ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ಫಸ್ಟ್ ಫೀಲಿಯಲ್ 1 ಜನರೇಷನ್. ಓಕೆ, ನೆಕ್ಸ್ಟ್ ಇದನ್ನ ನಾವು ಸೆಲ್ಫ್ ಪಾಲಿನೇಟ್ ಮಾಡೋಣ. ಸೊ ಈ ರೌಂಡ್ ಅಂಡ್ ಯೆಲ್ಲೋ ಸೀಡ್ ಇರುತ್ತಲ್ಲ, RRYY ಮತ್ತೆ RRYY, ಇದನ್ನ ನಾವು ಸೆಲ್ಫ್ ಪಾಲಿನೇಟ್ ಮಾಡೋಣ. ಓಕೆ, ಸೊ ಸೆಲ್ಫಿಂಗ್. ಅವಾಗ ಏನ್ ಬರುತ್ತೆ, ನಮ್ಗೆ ಎಷ್ಟೊಂದ್ ತರದ ಆಪ್ಷನ್ಸ್ ಇರುತ್ತೆ, ಕಾಂಬಿನೇಷನ್ಸ್ ಸಿಗುತ್ತೆ. ಓಕೆ, ರೈಟ್. ಸೊ ನಮ್ಗೆ ಆಲ್ಮೋಸ್ಟ್ 16 ಆಪ್ಷನ್ಸ್ ಸಿಗತ್ತೆ. ಓಕೆ, ಸೊ ಇದನ್ನ ನಾವು ಈ ತರ ಸಿಂಪಲ್ ಆಗಿ ಬರೆಯಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಯುನೆಟ್ಸ್ ಸ್ಕ್ವೇರ್ ನ ಯೂಸ್ ಮಾಡ್ತೀವಿ. ಅದು ಏನು, ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆಯಲ್ಲ ಅದು.
ಸೊ ಇಲ್ಲಿ ನಾವು ಆ ಎರಡು ಟ್ರೇಟ್ಸ್ ರೌಂಡ್ ಅಂಡ್ ಯೆಲ್ಲೋ ಮತ್ತೆ ರೌಂಡ್ ಅಂಡ್ ಗ್ರೀನ್ ನ ಡಿವೈಡ್ ಮಾಡಿದೀವಿ. ನಾವ್ ಯಾವ್ದಾವ್ದು ಕಾಂಬಿನೇಷನ್ ತಗೊಂಡಿದೀವಿ? ಫಸ್ಟ್ RY ಮತ್ತೆ ನೆಕ್ಸ್ಟ್ ಒನ್ ಇಸ್ RY ಸ್ಮಾಲ್ y, ಇದು RY ಮತ್ತೆ ಇದು RY. ಸೊ ಇದು ಏನೇನಿದು? ಇದು ರೌಂಡ್ ಅಂಡ್ ಯೆಲ್ಲೋ, ಇದು ರೌಂಡ್ ಅಂಡ್ ಗ್ರೀನ್, ಇದು wrinkled ಅಂಡ್ ಯೆಲ್ಲೋ, ಮತ್ತೆ ಇದು wrinkled ಅಂಡ್ ಗ್ರೀನ್. ಸೊ ನಮ್ಗೆ 16 ಕಾಂಬಿನೇಷನ್ ಸಿಗತ್ತೆ. ಸೊ ಅದನ್ನ ನಾವು ಇಲ್ಲಿ ಈ ತರ ಬರ್ದಿದ್ದೀವಿ. ಓಕೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾವ್ ಹೇಗೆ ಈ ಸ್ಕ್ವೇರ್ಸ್ ನ ಹೇಗೆ ಫಿಲ್ ಮಾಡೋದು ಅಂದ್ರೆ ವೆರಿ ಸಿಂಪಲ್. ಫಸ್ಟ್ ಓಕೆ, ಸೊ ಫಸ್ಟ್ ನಾವು ಯಾವ್ದನ್ನ ಬರಿಬೇಕು? ಕನ್ವೆನ್ಷನ್ ಪ್ರಕಾರ, ರೂಲ್ಸ್ ಪ್ರಕಾರ ನಾವು ಯಾವಾಗ್ಲೂ ಡಾಮಿನೆಂಟ್ ಟ್ರೇಟ್ ನ ಬರಿಬೇಕು. ಅದು ಇನ್ನೊಂದು ಡಾಮಿನೆಂಟ್ ಟ್ರೇಟ್ ಜೊತೆ ಕಂಬೈನ್ ಆಗಿದ್ರೆ ಅಥವಾ ಇನ್ನೊಂದು ರಿಸೆಸಿವ್ ಟ್ರೇಟ್ ಜೊತೆ ಕಂಬೈನ್ ಆಗಿದ್ರೆ ನಮ್ಗೆ ಅದು ಬೇಕಾಗಿಲ್ಲ. ಫಸ್ಟ್ ಎಕ್ಸ್ಪ್ರೆಸ್ ಮಾಡ್ಬೇಕಾಗಿರೋದು ಡಾಮಿನೆಂಟ್ ಟ್ರೇಟ್. ಅಕಸ್ಮಾತ್ ನಮ್ಮ ಹತ್ರ ಡಾಮಿನೆಂಟ್ ಟ್ರೇಟ್ ಇಲ್ಲದೆ ಇದ್ರೆ ಎರಡು ರಿಸೆಸಿವ್ ಟ್ರೇಟ್ಸ್ ನ ಬರಿಬಹುದು. ಸೊ ಅದೇ ಇಲ್ಲಿ ಆರ್ ಆರ್ ವೈ ವೈ. ಓಕೆ, ಸೊ ದಟ್ ಇಸ್ ಫಸ್ಟ್. ನಾನು ನಿಮ್ಗೆ ಫಸ್ಟ್ 4 ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಉಳಿದಿದ್ದನ್ನ ನೀವು ಅದೇ ಪ್ಯಾಟರ್ನ್ ಅಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. ಓಕೆ, ಅಸೋಸಿಯೇಟ್ ಮಾಡ್ತಾ ಹೋಗಿ, ನಿಮ್ಗೆ ಸಿಂಪಲ್ ಆಗುತ್ತೆ. ಓಕೆ, ಸೊ ಇದು ಏನು? ಇದು ಆರ್ ಇಲ್ಲಿಂದ ಬರುತ್ತೆ, ಇದು ಆರ್ ಇಲ್ಲಿಂದ ಬರುತ್ತೆ, ಮತ್ತೆ ಇದು ವೈ ಇಲ್ಲಿಂದ, ಇದು ವೈ ಇಲ್ಲಿಂದ. ಓಕೆ, ಸೊ ನೀವು ಆ ತರ ಅಸೋಸಿಯೇಟ್ ಮಾಡ್ತಾ ಹೋಗ್ಬೇಕು. ಓಕೆ, ರೈಟ್. ನೆಕ್ಸ್ಟ್ ಈ ಆರ್ ಇದೆಯಲ್ಲ, ಇದು ರಿಸೆಸಿವ್ ಟ್ರೇಟ್. ಇದು ಯಾವ್ದ್ರ ಜೊತೆ ಕಂಬೈನ್ ಆಗಿದೆ? ನಮ್ಮ ಡಾಮಿನೆಂಟ್ ಟ್ರೇಟ್ ಜೊತೆ ಕಂಬೈನ್ ಆಗಿದೆ. ಸೊ ನಮ್ಗೆ ಕಾಂಬಿನೇಷನ್ ಏನ್ ಸಿಗತ್ತೆ? ಆರ್ ಮತ್ತೆ ಆರ್ ಸಿಗತ್ತೆ. ಸೊ ಅದನ್ನ ನಾವು ಇಲ್ಲಿ ಬರ್ದಿದ್ದೀವಿ, ರೈಟ್. ನೆಕ್ಸ್ಟ್ ಏನು? ನಮ್ಗೆ ಎರಡು ಡಾಮಿನೆಂಟ್ ವೈ ಸಿಕ್ಕಿದೆ. ಓಕೆ, ಸೊ ಆ ಡಾಮಿನೆಂಟ್ ವೈ ನ ನಾವು ಈ ತರ ಬರ್ದಿದ್ದೀವಿ, ಎರಡು ಡಾಮಿನೆಂಟ್ ವೈ. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಕಾಂಬಿನೇಷನ್ ಸಿಕ್ಕಿದೆ. ಇದನ್ನ ಕಲರ್ ಕೋಡ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಸಿಕ್ಕಿದೆ? ರಿಸೆಸಿವ್ ಆರ್ ಮತ್ತೆ ಡಾಮಿನೆಂಟ್ ಆರ್. ಸೊ ಅದೆರಡು ಸಿಕ್ಕಾಗ ಯಾವ್ದು ಎಕ್ಸ್ಪ್ರೆಸ್ ಮಾಡ್ಬೇಕು? ಫಸ್ಟ್ ಡಾಮಿನೆಂಟ್ ಆರ್ ಮತ್ತೆ ರಿಸೆಸಿವ್ ಆರ್. ಮತ್ತೆ ನಮ್ಗೆ ರಿಸೆಸಿವ್ ವೈ ಮತ್ತೆ ಡಾಮಿನೆಂಟ್ ವೈ ಸಿಕ್ಕಿದೆ. ಅವೆರಡು ಇದ್ದಾಗ ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕು? ಸಿಂಪಲ್, ಡಾಮಿನೆಂಟ್ ನ ಫಸ್ಟ್ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು. ಸೊ ಅದಕ್ಕೆ ಫಸ್ಟ್ ನಾವು ಕ್ಯಾಪಿಟಲ್ ವೈ ಮತ್ತೆ ಸ್ಮಾಲ್ ವೈ ಬರ್ದಿದೀವಿ. ಓಕೆ, ಸೊ ಇದೇ ತರ ನೀವು ಈ ಎಂಟೈರ್ ಸ್ಕ್ವೇರ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ನಿಮ್ಗೆ ಈ ಕಾಂಬಿನೇಷನ್ಸ್ ಗೊತ್ತಿದ್ರೆ ಈ ಹಾರಿಜಾಂಟಲಿ ಏನ್ ಬರ್ದಿದ್ದೀರಾ ಅದನ್ನ ವರ್ಟಿಕಲಿ ಕೂಡ ಬರೀರಿ. ಬರ್ದು ಈ ತರ ಕಾಂಬಿನೇಷನ್ ಮಾಡಿ ಯಾವ್ದು ಫಸ್ಟ್ ಬರಿಬೇಕು, ಯಾವ್ದು ಸೆಕೆಂಡ್ ಬರಿಬೇಕು ಅನ್ನೋದನ್ನ ನೀವು ನೆನ್ಪಿಟ್ಕೊಂಡ್ರೆ ಇದು ಫಿಲ್ ಮಾಡೋದು ವೆರಿ ವೆರಿ ಈಸಿ, ವೆರಿ ಸಿಂಪಲ್. ಓಕೆ, ಸೊ ಈ ಫ್ಯಾಕ್ಟ್ ನ ನೀವು ನೆನ್ಪಿಟ್ಕೋಬೇಕು. ಸೊ ಐ ನೋ ಈ ತರ ಚೆಕರ್ ಬೋರ್ಡ್ ಪ್ಯಾಟರ್ನ್ ಎಲ್ಲ ಬಂದ್ರೆ ನಿಮ್ಗೆ ಫಸ್ಟ್ ಟೈಮ್ ನೋಡಿದಾಗ ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಬಟ್ ಇದನ್ನ ನೀವು ಒಂದು 5-6 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಗೆ ನೆನಪಿರುತ್ತೆ. ಓಕೆ, ರೈಟ್. ಸೊ ರೈಟ್, ಸೊ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ.
Okay. Next question. What is evolution? Explain the 3 evidences of evolution. Right. Okay. So evolution ಅಂದ್ರೆ ಏನು? Evolution ಅಂದ್ರೆ ಡೆವಲಪ್ ಆಗೋದು ಅಥವಾ ನಾವು ಇವಾಲ್ವ್ ಅಂತೀವಲ್ಲ, ನಿಧಾನಕ್ಕೆ ಬೆಳೆಯೋದು. ಓಕೆ. ಬಟ್ ಆ ಬೆಳವಣಿಗೆಯಲ್ಲೂ ಕೂಡ ನಮಗೆ ಕೆಲವೊಂದು ಗುಣಗಳು ಅಥವಾ ಫ್ಯಾಕ್ಟರ್ಸ್ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಅಂಡ್ ಕೆಲವೊಂದು ಅನ್ನೆಸೆಸರಿ ಕ್ವಾಲಿಟೀಸ್ ನಾವು ಅಲ್ಲೇ ಡ್ರಾಪ್ ಮಾಡ್ತಾ ಇರ್ತೀವಿ. ಸೊ ದಟ್ ಈಸ್ ಎವಲ್ಯೂಷನ್. ಟೇಕ್ ಇನ್ ದ ಗುಡ್ ಅಂಡ್ ಲೀವ್ ಔಟ್ ದ ರೆಸ್ಟ್. ಸೊ ಹಾಗೆ ನೆನ್ಪಿಟ್ಕೋಬೇಕು. ಸೊ ಎಕ್ಸ್ಪ್ಲೇನ್ ದ 3 ಎವಿಡೆನ್ಸಸ್ ಆಫ್ ಎವಲ್ಯೂಷನ್. ಸೊ ನಮ್ಮ ಭೂಮಿ ಮೇಲೆ ಈ ಎವಲ್ಯೂಷನ್ ಆಗ್ತಾ ಇದೆ, ಆರ್ಗ್ಯಾನಿಸಮ್ಸ್ ಅಲ್ಲಿ ಇವಲ್ಯೂಷನ್ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಗೆ ಎವಿಡೆನ್ಸ್ ಏನು? ಸುಮ್ನೆ ಹಾಗೆ ಎವಲ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಸೊ ಎವಿಡೆನ್ಸ್ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಈ ಕ್ವೆಶ್ಚನ್ ಅಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಸೊ ಇದೇ ಹೇಳ್ತಾ ಇದ್ದಾರೆ ನೋಡಿ, ಫೆನಾಮಿನನ್ ಆಫ್ ಗ್ರಾಜುವಲ್ ಚೇಂಜ್ ಅಂದ್ರೆ ಸ್ಲೋ ಚೇಂಜ್. Evolution takes millions of years. Okay. So slow change of organisms from simple forms to complex forms. ಅಂದ್ರೆ ಏನು? ಈಗ ನಿಮಗೆ ಗೊತ್ತಿರೋ ಹಾಗೆ ನೀವು ಓದಿರ್ತೀರಾ, ಫಸ್ಟ್ ಲೈಫ್ ಹೇಗೆ ಶುರು ಆಗಿದ್ದು ಬ್ಯಾಕ್ಟೀರಿಯಾಗಳಿಂದ ಶುರು ಆಗಿದ್ದು. ಬಟ್ ಈಗ ನೋಡಿ, ಬ್ಯಾಕ್ಟೀರಿಯಾ ಇಸ್ ಅ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್. ಬಟ್ ನಮ್ ಸುತ್ತಲೂ ನೋಡಿದ್ರೆ ನಮ್ಗೆ ಮಲ್ಟಿ ಸೆಲ್ಯುಲರ್ ಅಂದ್ರೆ ಕಾಂಪ್ಲೆಕ್ಸ್ ಫಾರ್ಮ್ಸ್ ಕಾಣಿಸುತ್ತೆ. ಸೊ this is what is evolution. Okay. Complex forms in a long period is called evolution. Okay. Next. The 3 evidences of evolution are. So ಇಲ್ಲಿ ನಿಮಗೆ 3 important points ಇರುತ್ತೆ. ಒಂದು homologous organs, ಒಂದು analogous organs, ಮತ್ತೆ ಇನ್ನೊಂದು fossils. These are the 3 evidences. ಅಂದ್ರೆ ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಎವಲ್ಯೂಷನ್ ಆಗ್ತಿದೆ ಅಂತ ಹೇಳ್ತೀಯಾ? ಅದು ನಾವು ಈ ಹೋಮೋಲಾಗಸ್ ಆರ್ಗನ್ಸ್ ಮತ್ತೆ ಅನಲಾಗಸ್ ಆರ್ಗನ್ಸ್ ಮತ್ತೆ ಫಾಸಿಲ್ ಎವಿಡೆನ್ಸ್, ಈ 3 ಆಸ್ಪೆಕ್ಟ್ಸ್ ನ ತೋರಿಸೋದ್ರಿಂದ ನಾವು ಪ್ರೂವ್ ಮಾಡ್ಬೋದು. ಓಕೆ. ಸೊ ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ದಿ ಆರ್ಗನ್ಸ್ ವಿಚ್ ಹ್ಯಾವ್ ದ ಸೇಮ್ ಬೇಸಿಕ್ ಸ್ಟ್ರಕ್ಚರ್ಸ್ but modified to perform different functions are called as homologous organs. Okay. So ಈ ಹೋಮೋಲಾಗಸ್ ಅನಲಾಗಸ್ ಡಿಫ್ರೆನ್ಸ್ ನಮ್ಗೆ ಮತ್ತೆ ಮುಂದೆ ಕ್ವೆಶನ್ಸ್ ಅಲ್ಲಿ ಬರುತ್ತೆ. ಸೊ ಈಗ ಜಸ್ಟ್ ಓದ್ಕೊಳ್ಳಿ, ಇದ್ರದ್ದು ಬೇಸಿಕ್ ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಎರಡನ್ನೂ ಕಂಪೇರ್ ಮಾಡಿ ಕ್ಲಿಯರ್ ಆಗಿ ಡಿಫ್ರೆನ್ಸ್ ನ ಅರ್ಥ ಮಾಡಿಸ್ತೀನಿ. ಓಕೆ. ಸೊ they provide the information that organisms of different species might have evolved from common ancestors. ಅಂದ್ರೆ ಏನು? ಈಗ ಯಾವ್ದಾದ್ರು ಒಂದು ಆರ್ಗ್ಯಾನಿಸಮ್ ಇರುತ್ತೆ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ, ಅದು ಸ್ಪ್ಲಿಟ್ ಆಗಿ ಅಥವಾ ಬ್ರಾಂಚ್ ಆಗಿ 2 ಬೇರೆ ಆರ್ಗ್ಯಾನಿಸಮ್ಸ್ಗೆ ಜನ್ಮ ಕೊಡುತ್ತೆ. ಸೊ ಅದು ಇವಾಲ್ವ್ ಆಗ್ತಾ ಆಗ್ತಾ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗೆ ಜನ್ಮ ಕೊಡುತ್ತೆ. ಸೊ ಅವಾಗ ಏನಾಗ್ತಾ ಇರುತ್ತೆ, ನಾವ್ ಹಿಂಗೆ ಟ್ರೇಸ್ ಮಾಡ್ತಾ ಹೋದ್ರೆ ಇದು ಯಾವ್ದ್ರಿಂದ ಬಂತು, ಇದು ಯಾವ್ದ್ರಿಂದ ಬಂತು ಅಂತ ಈ ಕಡೆಯಿಂದಾನು ಟ್ರೇಸ್ ಮಾಡ್ತಾ ಹೋದ್ರೆ ನಮ್ಗೆ ಒಂದು ಕಾಮನ್ ಆನ್ಸಿಸ್ಟರ್ ಸಿಗುತ್ತೆ, ಅಂದ್ರೆ ಪೂರ್ವಜ ಸಿಗತ್ತೆ. ಸೊ ದಟ್ ಈ ಹೋಮೋಲಾಗಸ್ ಆರ್ಗನ್ಸ್ ನ ಅನಲೈಸ್ ಮಾಡ್ತಾ ಹೋದ್ರೆ ನಮ್ಗೆ ಈ ಸ್ಟೇಟ್ಮೆಂಟ್ದು ಎವಿಡೆನ್ಸ್ ಸಿಗತ್ತೆ, ಪ್ರೂಫ್ ಸಿಗತ್ತೆ. ಓಕೆ. ರೈಟ್. ನೆಕ್ಸ್ಟ್, ಅನಲಾಗಸ್ ಆರ್ಗನ್ಸ್. The organs which have basic structure but they perform similar functions. Different basic structures ಅಂದ್ರೆ ಅದರದ್ದು ಸ್ಟ್ರಕ್ಚರಲಿ ಅಪಿಯರೆನ್ಸ್ ಡಿಫರೆಂಟ್ ಇರುತ್ತೆ ಬಟ್ ಫಂಕ್ಷನ್ ಸೇಮ್ ಇರುತ್ತೆ. ಓಕೆ. ಸೊ they are called as analogous organs. They provide the information that though the organs of different organisms perform same function, they may not have evolved from a common ancestor. ಅಂದ್ರೆ ಈಗ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 2 ಫ್ಲೈಯಿಂಗ್ ಆರ್ಗ್ಯಾನಿಸಮ್ಸ್ ಅಥವಾ ಹಾರುವ ಆರ್ಗ್ಯಾನಿಸಮ್ಸ್ ನ ಇಟ್ಕೊಳ್ಳೋಣ. ಅವೆರಡಕ್ಕೂ ವಿಂಗ್ಸ್ ಇರುತ್ತೆ. ಸೊ ಬಿಕಾಸ್ ದೇ ಹ್ಯಾವ್ ವಿಂಗ್ಸ್
ನೀವು ಓಕೆ ಇದೆರಡಕ್ಕೂ ಒಂದೇ ಕಾಮನ್ ಆನ್ಸೆಸ್ಟರ್ ಇತ್ತು ಅಂತ ಕನ್ಕ್ಲೂಡ್ ಮಾಡಕ್ ಸಾಧ್ಯ ಇಲ್ಲ, ರೈಟ್? ಸೊ ಒನ್ ಆನ್ಸೆಸ್ಟರ್ ಇಂದ ಬಂದಿರ್ಬೋದು, ಇನ್ನೊಂದು ಆನ್ಸೆಸ್ಟರ್ ಇಂದ ಬಂದಿರ್ಬೋದು, ಬಟ್ ಅದರದ್ದು ಫಿಸಿಕಲ್ ಎನ್ವೈರ್ಮೆಂಟ್ಗೆ ಹೊಂದ್ಕೊಳ್ಳೋ ಹಾಗೆ, ಅದರದ್ದು ಸುತ್ತಮುತ್ತಲಿರೋ ಪ್ರಕೃತಿಗೆ ಹೊಂದ್ಕೊಳ್ಳೋ ಹಾಗೆ ಅದು ವಿಂಗ್ಸ್ ನ ಡೆವಲಪ್ ಮಾಡ್ಕೊಂಡಿರುತ್ತೆ. ಸೊ ದ್ಯಾಟ್ ಇಸ್ ಕಾಲ್ಡ್ ಆಸ್ ಅನಲಾಗಸ್ ಆರ್ಗನ್ಸ್. ಓಕೆ, ನೆಕ್ಸ್ಟ್ ಫಾಸಿಲ್ಸ್. ಫಾಸಿಲ್ಸ್ ಅಂದ್ರೆ ಏನು? ದ ಡೆಡ್ ರಿಮೇನ್ಸ್ ಆಫ್ ಪಾಸ್ಟ್ ಆರ್ಗ್ಯಾನಿಸಮ್ಸ್ ಅಂಡರ್ ದ ರಾಕ್ಸ್ ಆರ್ ಅರ್ಥನ್ ಲೇಯರ್ಸ್ ಇಸ್ ಕಾಲ್ಡ್ ಫಾಸಿಲ್ಸ್. ಸೊ ನೀವು ನೋಡಿರ್ಬೋದು ನ್ಯಾಷನಲ್ ಜಿಯೋಗ್ರಫಿಕ್ ಅಲ್ಲೆಲ್ಲ ಶೋಸ್ ಎಲ್ಲ ಹಾಕಿರ್ತಾರೆ. ಈಗ ಹಿಂಗೆ ಮಣ್ಣಿನೆಲ್ಲ ಅಗದು ಅಲ್ಲಿಂದ ಕೆಲವೊಂದು ಬೋನ್ಸ್ ಅಥವಾ ಮೂಳೆಗಳು ಅದನ್ನೆಲ್ಲ ಹೊರಗೆ ತೆಗಿತಾ ಇರ್ತಾರೆ. ಸೊ ಅದಕ್ಕೆ ನಾವು ಫಾಸಿಲ್ಸ್ ಅಂತೀವಿ. ಅಂದ್ರೆ ನಾವು ಹ್ಯೂಮನ್ಸ್ ಬರೋಕ್ಕಿಂತ ಮುಂಚೆ ಭೂಮಿ ಮೇಲೆ ಎಷ್ಟೊಂದು ಬೇರೆ ಆರ್ಗ್ಯಾನಿಸಮ್ಸ್ ಇದ್ದಿದ್ವು. ಓಕೆ, ಸೊ ಅದೆಲ್ಲ ಸತ್ ಮೇಲೆ ಏನಾಗುತ್ತೆ, ಅದು ಸಾಯಿಲ್ ಅಲ್ಲಿ ಬರಿ ಆಗತ್ತೆ. ಓಕೆ, ಮಣ್ಣಿನಲ್ಲಿ ಹೋಗಿ ಸೇರ್ಕೊಂಡ್ಬಿಡತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸಾಯಿಲ್ದು ಲೇಯರ್ಸ್ ಸೃಷ್ಟಿ ಆಗ್ತಾ ಹೋಗುತ್ತೆ. ಸೊ 100 years ಹಿಂದ್ಗಡೆ, ಫಾರ್ ಎಕ್ಸಾಂಪಲ್ ಇದು ನಮ್ಮ ಸಾಯಿಲ್ ಪ್ರೊಫೈಲ್ ಅಂತ ಇಟ್ಕೊಂಡ್ರೆ, ಈಗ ಇಲ್ಲಿ 100 yearsಗೆ ಒಂದು ಆರ್ಗ್ಯಾನಿಸಮ್ದು ಫಾಸಿಲ್ ಇರುತ್ತೆ 100 years ago. ಸೊ ಇಲ್ಲಿ ಮತ್ತೆ ಮೇಲೆ ಬರ್ತಾ ಬರ್ತಾ ನಮ್ಗೆ ರೀಸೆಂಟ್ ಫಾಸಿಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಪ್ರಾಬಬ್ಲಿ 50 years ago ಇಲ್ಲಿ ಕೆಲವೊಂದು ಫಾಸಿಲ್ಸ್ ಸಿಗುತ್ತೆ, ಫಾಸಿಲ್ಸ್ ಅಥವಾ ಮೂಳೆಗಳು. ಓಕೆ, ಇದು ಪ್ರಾಬಬ್ಲಿ ಸಮ್ 20 years ago. ಓಕೆ, ಸೊ ನಾವು ಕೆಳಗಿಂದ ಮೇಲ್ಗಡೆ ಬರ್ತಾ ಇರ್ಬೇಕಾದ್ರೆ ಸಾಯಿಲ್ ಪ್ರೊಫೈಲ್ ಅಲ್ಲಿ ನಮ್ಗೆ ರೀಸೆಂಟ್ ಆರ್ಗ್ಯಾನಿಸಮ್ಸ್ ಫಾಸಿಲ್ಸ್ ಅಥವಾ ಪಳಿಯುಳಿಕೆಗಳು ಅಂತ ಕರಿತೀವಿ, ರಿಮೇನ್ಸ್, ಡೆಡ್ ರಿಮೇನ್ಸ್, ಅದು ಸಿಗ್ತಾ ಹೋಗುತ್ತೆ. ಓಕೆ, ಸೊ ದೇ ಹೆಲ್ಪ್ ಟು ಸ್ಟಡಿ ಎವಿಡೆನ್ಸ್ ಅಂಡ್ ಮಿಸ್ಸಿಂಗ್ ಲಿಂಕ್ಸ್ ಬಿಟ್ವೀನ್ ಡಿಫ್ರೆಂಟ್ ಸ್ಪೀಶೀಸ್. ಅದೇ ಹೇಳಿದ್ನಲ್ಲ, ಸೊ ಎರಡು ಆರ್ಗ್ಯಾನಿಸಮ್ಸ್ ರಿಲೇಟೆಡ್ ಇದೆ ಅಥವಾ ಅದಕ್ಕೆ ಸೇಮ್ ಆನ್ಸೆಸ್ಟರ್ ಇದೆ ಅನ್ನೋದನ್ನ ಫಾಸಿಲ್ಸ್ ಮುಖಾಂತರ ನಾವು ಕಂಡು ಹಿಡಿಬಹುದು. ಇಟ್ ಆಲ್ಸೋ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸೀಕ್ವೆನ್ಸ್ ಆಫ್ ಎವಲ್ಯೂಷನ್ ಅಂಡ್ ಇಟ್ ಹೆಲ್ಪ್ಸ್ ಇನ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್. ಅಂದ್ರೆ 100 years ago ಫಾರ್ ಎಕ್ಸಾಂಪಲ್ ನಾವು ಕ್ಯಾಟ್ಸ್ದು ಒಂದು ಏನಾದ್ರೂ ಫಾಸಿಲ್ಸ್ ಸಿಕ್ಕರೆ ಅದು 50 years ನಂತರ ಹೇಗೆ ಎವಾಲ್ವ್ ಆಯ್ತು, ಆಮೇಲೆ 20 years ನಂತರ ಹೇಗೆ ಎವಾಲ್ವ್ ಆಯ್ತು ಅನ್ನೋದನ್ನ ನಾವು ಕಂಡು ಹಿಡಿಬಹುದು. ಬಟ್ ಎನಿವೇಸ್, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ಲಿ ಅಂತ. ಬಟ್ ನಿಜವಾಗ್ಲೂ ಅವರು ಫಾಸಿಲ್ಸ್ ನ ಸ್ಟಡಿ ಮಾಡ್ಬೇಕಾದ್ರೆ ದೇ ವಿಲ್ ಸಿ ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್ ಆಫ್ ಇಯರ್ಸ್, ಮಿಲಿಯನ್ಸ್ ಆಫ್ ಇಯರ್ಸ್. ಓಕೆ, ರೈಟ್. ಸೊ 120 years ಅಲ್ಲೆಲ್ಲ ಎವಲ್ಯೂಷನ್ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದು ನೋಡಿ ಫಾಸಿಲ್ಸ್ ಅಂದ್ರೆ ಈ ತರ ನಮ್ಮ ಮಣ್ಣಿನಲ್ಲಿ ಈ ತರ ಇಂಪ್ರೆಷನ್ ಇರುತ್ತೆ ಅಥವಾ ಕೆಲವೊಂದು ಬೋನ್ಸ್ ಇರುತ್ತೆ. ಸೊ ನಿಮ್ಗೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ನೀವು ಎಷ್ಟೊಂದು ಡೈನೋಸಾರ್ಸ್ ಬಗ್ಗೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡೈನೋಸಾರ್ಸ್ ಇತ್ತು ಅಂತ ನಮ್ಗೆ ಹೆಂಗ್ ಗೊತ್ತು? ಅದರದ್ದು ಬೋನ್ಸ್ ನ ನಾವು ಸಾಯಿಲ್ ಇಂದ ತೆಗೆದ ಹಾಗೆ ನಮ್ಗೆ ಗೊತ್ತಾಯ್ತು, ಓ ಇಷ್ಟೊಂದು ವರ್ಷದ ಹಿಂದೆ ಈ ತರ ಡೈನೋಸಾರ್ ಅನ್ನೋ ಆರ್ಗ್ಯಾನಿಸಮ್ ಇತ್ತು ಅಂತ. ಸೊ ನೋಡಿ, ಫಾಸಿಲ್ಸ್ ಆರ್ ವೆರಿ ಹೆಲ್ಪ್ಫುಲ್. ಓಕೆ, ರೈಟ್. ನೆಕ್ಸ್ಟ್, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಹೋಮೋಲಾಗಸ್ ಆರ್ಗನ್ಸ್ ಅಂಡ್ ಅನಲಾಗಸ್ ಆರ್ಗನ್ಸ್. ಅದೇ ಹೇಳಿದ್ನಲ್ಲ, ಸೊ ಈ ಕ್ವೆಶ್ಚನ್ ನಾನು ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ಸೊ ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು? ದೇ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್ಸ್ and perform different functions, and the organs of different organisms have a common origin. So ಇದಕ್ಕೆ ಒಂದು ಪಿಕ್ಚರ್ ಅಂದ್ರೆ ಇಲ್ಲಿ ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು? ಈ ಆರ್ಗ್ಯಾನಿಸಮ್ಸ್ ಎಲ್ಲದಕ್ಕೂ ಒಂದು ಕಾಮನ್ ಆನ್ಸೆಸ್ಟರ್ ಇರುತ್ತೆ. ಅಂದ್ರೆ ಹಿಂದೆ ಟ್ರೇಸ್ ಮಾಡ್ತಾ ಹೋದಂಗೆ ಇದೆಲ್ಲದಕ್ಕೂ ಒಂದು ಕಾಮನ್ ಆನ್ಸೆಸ್ಟರ್ ಇರುತ್ತೆ, ರೈಟ್? ಸೊ ಅದಾದ್ಮೇಲೆ ಈ ಮ್ಯಾನ್ ಅಥವಾ ಚೀತಾ, ವೇಲ್ ಇದೆಲ್ಲ ಡೆವಲಪ್ ಆಗ್ತಾ ಹೋದಂಗೆ ಅದ್ರದ್ದು 4 limbs ಅಂದ್ರೆ ಏನು? ಮ್ಯಾನ್ ಅಲ್ಲಿ ಇದು ನಮ್ಮ ಕೈಗಳು, ನಮ್ಮ 4 limbs. ಚೀತಾದಲ್ಲಿ ಇದು ಮೊದಲೆರಡು ಲೆಗ್ಸ್ ಇರುತ್ತಲ್ಲ, ಅದು 4 limbs. ವೇಲ್ ಅಲ್ಲಿ ಅದರದ್ದು ಫಿನ್ಸ್ ಅಥವಾ ಫ್ಲಿಪ್ಪರ್ಸ್ ಇರುತ್ತಲ್ಲ, ದಟ್ ಈಸ್ 4 limbs. ಬ್ಯಾಟ್ ಅಲ್ಲಿ ಅದರದ್ದು ವಿಂಗ್ಸ್, ದೇ ಆರ್ ದ 4 limbs. ಸೊ homologous ಅಲ್ಲಿ they have
a common origin. They have similar structures but perform different functions. ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ಸ್ಟ್ರಕ್ಚರಲಿ ಎಲ್ಲದೂ ಒಂದೇ ತರ ಇದೆ. ಲೈಕ್ ಒನ್ ಮೇನ್ ಲಾಂಗ್ ಬೋನ್, ಅದಾದ್ಮೇಲೆ ಅದು ಹಿಂಗೆ ರೇಡಿಯಸ್ ಅಲ್ನ ಆಗಿ ಸ್ಪ್ಲಿಟ್ ಆಗಿ ಆಮೇಲೆ ಕೆಲವೊಂದು ಡಿಜಿಟ್ಸ್ ಅಂದ್ರೆ ಸ್ಮಾಲ್ ಸ್ಮಾಲ್ ಫಿಂಗರ್ಸ್ ಸೃಷ್ಟಿ ಆಗುತ್ತೆ. ಸೊ ಸೇಮ್ ಎಲ್ಲದಕ್ಕೂ ಅದೇ ತರ ಸ್ಟ್ರಕ್ಚರ್ ಇದೆ, ಬಟ್ ಅದರದ್ದು ಉಪಯೋಗ ಅಥವಾ ಫಂಕ್ಷನ್ ಏನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ನಾವು ಮನುಷ್ಯರು ಅದನ್ನ ಏನಾದ್ರು ವಸ್ತು ಪಿಕಪ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಚೀತಾ ಅದನ್ನ ಓಡಕ್ ಉಪಯೋಗಿಸುತ್ತೆ, ವೇಲ್ ಅದನ್ನ ಸ್ವಿಮ್ ಮಾಡಕ್ಕೆ ಉಪಯೋಗಿಸುತ್ತೆ, ಬ್ಯಾಟ್ ಅದನ್ನ ಫ್ಲೈ ಮಾಡಕ್ಕೆ ಅಂದ್ರೆ ಹಾರಕ್ಕೆ ಉಪಯೋಗಿಸುತ್ತೆ. ಸೊ ದಟ್ ಈಸ್ homologous organs. Next is analogous organs. They have different structures and perform similar functions. Okay. And the organs of different organisms have different origin. So ಇಲ್ಲಿ ಏನ್ ಕೊಟ್ಟಿದ್ದಾರೆ, the wings of bird and wings of bat. ಅದೇ ಹೇಳಿದ್ನಲ್ಲ, ಇದೆರಡು ರಿಲೇಟೆಡ್ ಅಲ್ಲ. ಬರ್ಡ್ ಮತ್ತೆ ಬ್ಯಾಟ್, they do not have a common ancestor. Totally different. Birds ancestor ಏನು reptiles, bat ancestor ಏನು mammal. Okay, so ಇದು ಬರ್ಡ್ಸ್ ವಿಂಗ್ಸ್ ಬೇರೆ ತರ ಇರುತ್ತೆ, ಬಟ್ ಅಂಡ್ ಬ್ಯಾಟ್ಸ್ ವಿಂಗ್ಸ್ ಬೇರೆ ತರ ಇರುತ್ತೆ, ಬಟ್ ಅದೆರಡನ್ನ ಏನಕ್ಕೆ ಉಪಯೋಗಿಸುತ್ತೆ, ಫ್ಲೈ ಮಾಡಕ್ಕೆ, ಸೇಮ್ ಫಂಕ್ಷನ್. ಓಕೆ, ಸೊ ಅದಕ್ಕೆ ಉಪಯೋಗಿಸುತ್ತೆ. ಸೊ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇನ್ಸೆಕ್ಟ್ ವಿಂಗ್ ಅಂಡ್ ಬರ್ಡ್ ವಿಂಗ್, ಸೇಮ್ ಥಿಂಗ್. ಸೊ ಇನ್ಸೆಕ್ಟ್ ವಿಂಗ್ ಮತ್ತೆ ಬರ್ಡ್ ವಿಂಗ್ ಎರಡು ಏನಕ್ಕೆ, ಫ್ಲೈ ಮಾಡಕ್ಕೆ ಉಪಯೋಗಿಸುತ್ತೆ, ಬಟ್ ಅದರ ಸ್ಟ್ರಕ್ಚರ್ ಬೇರೆ ಇರುತ್ತೆ. ದಟ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ಈ ಹೋಮೋಲಾಗಸ್ ಅನಲಾಗಸ್ ಆರ್ಗನ್ಸ್ ನ ನೀವು ಒಂದ್ಸಲಿ 3-4 ಸಲ ಓದ್ಬೇಕು. ಬಿಕಾಸ್ MCQs ಅಲ್ಲಿ ಹೇಗೆ ಕೊಡ್ತಾರೆ, ಸೆಲೆಕ್ಟ್ ದಿ ಆರ್ಗನ್ಸ್ ವಿಚ್ ಆರ್ ಸ್ಟ್ರಕ್ಚರಲಿ ಸಿಮಿಲರ್ ಅಂಡ್ ಫಂಕ್ಷನಲಿ ಡಿಫ್ರೆಂಟ್ ಅಂತ ಕೊಟ್ರೆ ಹೋಮೋಲಾಗಸ್, ಸ್ಟ್ರಕ್ಚರಲಿ ಡಿಫ್ರೆಂಟ್ ಅಂಡ್ ಫಂಕ್ಷನಲಿ ಸಿಮಿಲರ್ ಅಂದ್ರೆ ಅನಲಾಗಸ್. ಸೊ ಈ ತರ ನಿಮ್ಗೆ ಕನ್ಫ್ಯೂಸ್ ಆಗೋ ಹಾಗೆ ಕೊಟ್ರೆ ನೀವು ಅದನ್ನ ಕನ್ಫ್ಯೂಸ್ ಆಗದೆ ಯು ಶುಡ್ ರೀಡ್ ದಿ ಕ್ವೆಶನ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಸೊ 3-4 ಸಲ ಈ ಕಾನ್ಸೆಪ್ಟ್ ನ ನೀವು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್, ವಾಟ್ ಆರ್ ಫಾಸಿಲ್ಸ್ ಅಂಡ್ ವಾಟ್ ದೇ ಟೆಲ್ us about ದಿ ಪ್ರಾಸೆಸ್ ಆಫ್ ಎವಲ್ಯೂಷನ್. ಸೊ ಈ ಕ್ವೆಶನ್ ನಾನು ಆಗ್ಲೇ ಮೊದಲು ಕವರ್ ಮಾಡಿದ್ದೀನಿ. ಸೊ ಇದನ್ನ ಒಂದ್ಸಲಿ ಓದೋಣ. ಈ ನಿಮ್ಗೆ ಆನ್ಸರ್ ಗೊತ್ತಿರತ್ತೆ, ಬಟ್ ಅದನ್ನ ಹೇಗ್ ಫ್ರೇಮ್ ಮಾಡ್ಬೇಕು, ಅದನ್ನ ಸೆಂಟೆನ್ಸ್ ವೈಸ್, ಪಾಯಿಂಟ್ಸ್ ವೈಸ್ ನಿಮ್ಗೇನ್ ಗೊತ್ತಿದೆ ಅದನ್ನ ಪೇಪರ್ ಅಲ್ಲಿ ಹೆಂಗ್ ಬರಿಬೇಕು, ಸೊ ಅದನ್ನ ಇಲ್ಲಿ ಒಂದ್ಸಲಿ ನೋಡೋಣ. ಓಕೆ, ಸೊ ಫಾಸಿಲ್ಸ್ ಆರ್ ದ ರಿಮೇನ್ಸ್ ಆರ್ ಟ್ರೇಸಸ್ ಆಫ್ ಅ ಡೆಡ್ ಆರ್ಗಾನಿಸಮ್. ಕರೆಕ್ಟ್. These are formed through the formation of sedimentary rocks. Okay, sedimentary rocks ಅಂದ್ರೆ ಏನು, ಈ ತರ ನಾನು ಅವಾಗಲೇ ತೋರಿಸಿದ್ನಲ್ಲ, ಲೇಯರ್ ಆಗಿ ಸೆಡಿಮೆಂಟ್ ಅಂದ್ರೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಈ ತರ ಸೆಡಿಮೆಂಟರಿ ರಾಕ್ಸ್ ಅಂದ್ರೆ ಈ ತರ ಇರುತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಏನಾದ್ರು ಫಾಸಿಲ್ ಸಿಗ್ಬೋದು, ಈ ನೆಕ್ಸ್ಟ್ ಲೇಯರ್ ಅಲ್ಲಿ ಫಾಸಿಲ್ ಸಿಗ್ಬೋದು. ಸೊ ಆ ತರ ನಿಮ್ಗೆ ಕ್ಲಿಯರ್ ಆಗಿ ಈ ಸೆಡಿಮೆಂಟ್ ಅಥವಾ ಈ ಡೆಪಾಸಿಟ್ ಡಿಮಾರ್ಕೇಶನ್ ಕಾಣಿಸುತ್ತೆ. ಓಕೆ, ಸೊ ಎನಿವೇಸ್ they provide the following information on the process of evolution. Because ಆ ಕ್ವೆಶನ್ ಅಲ್ಲಿ ನಮ್ಗೆ ಅದನ್ನೇ ಕೇಳ್ತಾ ಇದ್ದಾರೆ, ಫಾಸಿಲ್ ಎವಲ್ಯೂಷನ್ ಬಗ್ಗೆ ನಮ್ಗೆ ಏನ್ ಹೇಳುತ್ತೆ. They tell us about the gradual development of complex structured organisms from simple structured organisms. So ಈ ಸಿಂಪಲ್ ಸ್ಟ್ರಕ್ಚರ್ ಆರ್ಗ್ಯಾನಿಸಮ್ಸ್ ಈ ತರ ಕಾಂಪ್ಲೆಕ್ಸ್ ಆಗಿ ಹೇಗ್ ಬೆಳ್ಕೊಂತ ಹೋಯ್ತು ಅನ್ನೋದನ್ನ ಫಾಸಿಲ್ಸ್ ನಮ್ಗೆ ತಿಳಿಸುತ್ತೆ. ರೈಟ್. ಸೊ ಫಾರ್ ಎಕ್ಸಾಂಪಲ್ ರೆಪ್ಟೈಲ್ಸ್ ಅಂತ ಒಂದು ಕ್ಲಾಸ್ ಆಫ್ ಅನಿಮಲ್ಸ್ ಇದೆ. ಸೊ ಅದು ಡೆವಲಪ್ ಆಗ್ತಾ ನಮ್ಗೆ ಮಾಡರ್ನ್ ಬರ್ಡ್ಸ್ ಅಂದ್ರೆ ಈಗ ನಾವು ಸುತ್ತಮುತ್ತಲು ನೋಡ್ತೀವಲ್ಲ ಪಕ್ಷಿಗಳು, ಅದು ಈ ರೆಪ್ಟೈಲ್ಸ್ ಇಂದ ಇವಾಲ್ವ್ ಆಯ್ತು ಅಂದ್ರೆ ಡೆವಲಪ್ ಆಗ್ತಾ ಹೋಯ್ತು ಅನ್ನೋದನ್ನ ನಾವು ಫಾಸಿಲ್ ಎವಿಡೆನ್ಸ್ ಅಂದ್ರೆ ಬೋನ್ಸ್ ಮತ್ತೆ ಬೇರೆ ಬೇರೆ ರಿಮೇನ್ಸ್ ಇರುತ್ತಲ್ಲ, ಡೆಡ್ ರಿಮೇನ್ಸ್, ಆ ಎವಿಡೆನ್ಸ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ 2 ಮೆಥಡ್ಸ್ ಟು ಎಸ್ಟಿಮೇಟ್ ದಿ ಏಜ್ ಆಫ್ ಫಾಸಿಲ್ಸ್. ಓಕೆ, ಸೊ ಫಾಸಿಲ್ ಅಂದ್ರೆ ಈಗ ನಮ್ಗೆ ಏನಾದ್ರು ಒಂದು ಬೋನ್ ಸಿಕ್ಕರೆ ಅದರದ್ದು
ಏಜ್ ನಾವು ಹೇಗೆ ಡಿಟರ್ಮಿನ್ ಮಾಡ್ತೀವಿ? ಸೊ ಓಕೆ, ಫಾರ್ ಎಕ್ಸಾಂಪಲ್ ಈ ಆರ್ಗ್ಯಾನಿಸಮ್ ಒಂದು 2000 ಇಯರ್ಸ್ 3000 ಇಯರ್ಸ್ ಹಿಂದೆ ಇತ್ತು ಅನ್ನೋದನ್ನ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಒನ್ ಈಸ್ ಇದರ್ ಥ್ರೂ ದ ರಿಲೇಟಿವ್ ಮೆಥಡ್. ರಿಲೇಟಿವ್ ಮೆಥಡ್ ಅಂದ್ರೆ ಏನು, ನಾನು ಅವಾಗ್ಲೇ ಹೇಳಿದೆ. ಸೊ ಫಾರ್ ಎಕ್ಸಾಂಪಲ್ ಇದು ನಿಮ್ ಸಾಯಿಲ್ ಪ್ರೊಫೈಲ್ ಅಂದ್ರೆ ಇಲ್ಲಿ ಡೀಪೆಸ್ಟ್ ಲೇಯರ್ ಇಸ್ ದ ಓಲ್ಡೆಸ್ಟ್. ಸೊ ಫಸ್ಟ್ ಯಾವ ಆರ್ಗ್ಯಾನಿಸಮ್ ಬರಿ ಆಗಿರುತ್ತೆ ಅದು ಇಲ್ಲಿ ಇರುತ್ತೆ. ಅದಾದ ನಂತರ ಯಾವ ಆರ್ಗ್ಯಾನಿಸಮ್ ಬರಿ ಆಗುತ್ತೆ ಅದು ಇಲ್ಲಿರುತ್ತೆ, ರೈಟ್? ಸೊ ನಾವು ಕೆಳಗೆ ಹೋಗ್ತಾ ಹೋಗ್ತಾ ನಮ್ಗೆ ಇನ್ನೂ ಏನ್ಷಿಯಂಟ್ ಫಾಸಿಲ್ಸ್ ಅಂದ್ರೆ ಇನ್ನು ಓಲ್ಡ್ ಫಾಸಿಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ದ ಫಾಸಿಲ್ಸ್ ವಿ ಫೈಂಡ್ ಕ್ಲೋಸರ್ ಟು ದಿ ಅರ್ತ್ ಸರ್ಫೇಸ್ ಆರ್ ಮೋರ್ ರೀಸೆಂಟ್ than the fossils we find in the deeper layers. The next one is by detecting the ratio of different isotopes of the same element in the fossil material. So isotopes ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಕಾರ್ಬನ್ ಎಲಿಮೆಂಟ್ ಐಸೋಟೋಪ್ಸ್ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಐಸೋಟೋಪ್ಸ್ ಅಂದ್ರೆ ಒಂದ್ ಎಲಿಮೆಂಟ್ ಡಿಫ್ರೆಂಟ್ ಫಾರ್ಮ್ಸ್. ಓಕೆ, ಸೊ ಇಲ್ಲಿ ಕಾರ್ಬನ್ 14 ಮತ್ತೆ ಕಾರ್ಬನ್ 12 ಅಂತ 2 ಫಾರ್ಮ್ಸ್ ಇರುತ್ತೆ. ಸೊ ಅದರದ್ದು ರೇಷಿಯೋ ಕಂಡು ಹಿಡಿದು ಒಂದ್ ಆರ್ಗ್ಯಾನಿಸಮ್ ಅಂದ್ರೆ ಒಂದ್ ಬರೀಡ್ ಆರ್ಗ್ಯಾನಿಸಮ್ ಅಲ್ಲಿ ಈ ರೇಷಿಯೋ ಎಷ್ಟು ಕಾರ್ಬನ್ ಇದೆ, ರೇಡಿಯೋ ಆಕ್ಟಿವ್ ಮೆಥಡ್ ಅಂತೀವಿ ಇದಕ್ಕೆ. ಓಕೆ, ರೇಡಿಯೋ ಆಕ್ಟಿವ್ ಮೆಥಡ್. ಸೊ ಎಷ್ಟು ಕಾರ್ಬನ್ ಇದೆ, ಎಷ್ಟು ಡಿಕೆ ಆಗಿ ಹೋಗ್ಬಿಟ್ಟಿದೆ, ಅದರದ್ದು ಅನಾಲಿಸಿಸ್ ಮೂಲಕ ಅವರು ಆ ಆರ್ಗ್ಯಾನಿಸಮ್ದು ಏಜ್ ನ ತಿಳಿಸ್ತಾರೆ. ಓಕೆ, ಸೊ ರೇಡಿಯೋಆಕ್ಟಿವ್ ಡೇಟಿಂಗ್, ಕಾರ್ಬನ್ ಡೇಟಿಂಗ್. ಓಕೆ, ಸೊ ಇದ್ರದ್ದೇನು ಜಾಸ್ತಿ ಡೀಟೇಲ್ ಆಗಿ ಹೇಳಲ್ಲ, ಬಟ್ ಐಸೋಟೋಪ್ಸ್ ಏನು ಅದನ್ನ ಹೇಗೆ ಕಂಡು ಹಿಡಿತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್, how does the relative method help to determine the age of fossils? Experiences of an individual during their lifetime cannot direct evolution. Okay, now ಇಲ್ಲಿ ತನಕ questions ನೋಡಿರೋ ಪ್ರಕಾರ 2 sub questions most of the time related ಆಗಿರುತ್ತೆ. Okay, but ಈ question ಅಲ್ಲಿ one question is related to fossils. Okay, and the other one is related to the evolution part, ಅಂದ್ರೆ ಒಂಥರ ಥಿಯರಿಟಿಕಲ್ ಪಾರ್ಟ್. ಓಕೆ, ಸೊ ನೆಕ್ಸ್ಟ್, ದ ರಿಲೇಟಿವ್ ಮೆಥಡ್ ಗಿವ್ಸ್ ಇನ್ಫಾರ್ಮೇಶನ್ ದಟ್ ಫಾಸಿಲ್ಸ್ ವಿಚ್ ಆರ್ ಕ್ಲೋಸರ್ ಟು ದ ಸರ್ಫೇಸ್ ಆರ್ ಮೋರ್ ರೀಸೆಂಟ್. ನಾನು ಮೊದಲು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕ್ಲೋಸರ್ ಟು ದ ಸರ್ಫೇಸ್ ಇಸ್ ನ್ಯೂವರ್ ದ್ಯಾನ್ ದೋಸ್ ಆಫ್ ದ ಡೀಪರ್ ಲೇಯರ್ಸ್ ಅಂಡ್ ಹೆಲ್ಪ್ಸ್ ಡಿಟರ್ಮಿನ್ ದಿ ಏಜ್ ಆಫ್ ದ ಫಾಸಿಲ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಏನ್ ಕೇಳ್ತಾರೆ, ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ಡ್ಯೂರಿಂಗ್ ದೇರ್ ಲೈಫ್ ಟೈಮ್ cannot direct evolution. So ಒಂದು ಆರ್ಗ್ಯಾನಿಸಮ್ ಅದರದ್ದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದು ಎವಲ್ಯೂಷನ್ ನ ಕಾಸ್ ಅಥವಾ ಅದನ್ನ ಡಿಟರ್ಮೈನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ಎಕ್ಸ್ಪೀರಿಯನ್ಸಸ್ ಏನಿರುತ್ತೆ ಅದು DNA ಗೆ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಓಕೆ, ಸೊ ಇಟ್ ವಿಲ್ ಬಿ ಓನ್ಲಿ ದೇರ್ ಇನ್ ದ ನಾನ್ ರೀಪ್ರೊಡಕ್ಟಿವ್ ಟಿಶ್ಯೂಸ್. ಸೊ ಜೆನೆಟಿಕಲಿ ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅದು ನಿಮ್ ಜೀನ್ಸ್ಗೇನು ಹೋಗೋದಿಲ್ಲ. ಸೊ ಅದಕ್ಕೆ ಅದು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ರೈಟ್. ವಾಟ್ ಈಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್? ಎಕ್ಸ್ಪ್ಲೇನ್ ಯೂಸಿಂಗ್ ಎನ್ ಎಕ್ಸಾಂಪಲ್. ಸೊ ನಾವು ಮೊದಲು ಏನ್ ನೋಡಿದ್ವಿ, ನ್ಯಾಚುರಲ್ ಸೆಲೆಕ್ಷನ್ ನೋಡಿದ್ವಿ, ಅದು ನೇಚರ್ ಸೆಲೆಕ್ಟ್ ಮಾಡುತ್ತೆ. ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂದ್ರೆ ಮ್ಯಾನ್ ಮೇಡ್. ಸೊ ಆರ್ಟಿಫಿಷಿಯಲ್ ಅಂದ್ರೆ ನಿಮ್ ತಲೆಗೆ ಪಟ್ ಅಂತ ಹೊಳ್ದಿರುತ್ತೆ, ಆರ್ಟಿಫಿಷಿಯಲ್ ಅಂದ್ರೆ ಮ್ಯಾನ್ ಮೇಡ್ ಅಂತ. ಓಕೆ, so explain using an example. ಅದೇ ಹೇಳಿದೆ, selection by nature is natural selection. Selection of particular desired traits for breeding, which is done by man, is called artificial selection. So it is done. ಅದ್ ಹೇಗ್ ಮಾಡ್ತೀವಿ? We will select certain individuals that show the desired phenotypes, desired physical appearances. And then these individuals, ಅಂದ್ರೆ ಕೆಲವೊಂದು ಇಂಡಿವಿಜುವಲ್ಸ್ ನಮ್ಗೆ ಯಾವ ಗುಣಗಳು ಬೇಕು ಆ ಗುಣಗಳನ್ನ ನಾವು ತಗೋತೀವಿ. ಓಕೆ, ಅಂಡ್ ದೀಸ್ ಇಂಡಿವಿಜುವಲ್ಸ್ ಆರ್ ಬ್ರೆಡ್ ಆರ್ಟಿಫಿಷಿಯಲಿ in order to generate new plants or animals with improved characters. So ಈ improved characters most of the time ಏನಿರುತ್ತೆ, ನಮ್ಗೆ ಏನ್ ಬೇಕಾಗಿರುತ್ತೋ,
ಹ್ಯೂಮನ್ಸಿಗೆ ಏನ್ ಬೇಕಾಗಿರುತ್ತೋ, ಹ್ಯೂಮನ್ಸಿಗೆ ಏನ್ ಉಪಯೋಗಕಾರಿ ಆಗಿರುತ್ತೋ ಅಂತಹ ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಾರ್ ಎಕ್ಸಾಂಪಲ್ ಕ್ಯಾಬೇಜ್. ಸೊ ಇಲ್ಲಿ ಮೊದಲು ವೈಲ್ಡ್ ಕ್ಯಾಬೇಜ್ ಇತ್ತು. ಸೊ ನಮ್ಗೆ ಜಾಸ್ತಿ ಫ್ಲವರ್ ಕ್ಲಸ್ಟರ್ಸ್ ಬೇಕಂದ್ರೆ ಅದನ್ನ ಆರ್ಟಿಫಿಷಿಯಲಿ ಬ್ರೀಡ್ ಮಾಡಿ ಮಾಡಿ ಕಾಲಿಫ್ಲವರ್ ಸಿಕ್ತು ನಮ್ಗೆ. ಓಕೆ, ಆಮೇಲೆ ಬರೀ ದೊಡ್ಡದಾಗಿರೋ ಎಲೆಗಳು ಬೇಕಂದ್ರೆ ನಮ್ಗೆ ಕೇಲ್ ಪ್ಲಾಂಟ್ ಸಿಕ್ತು. ಓಕೆ, ನೆಕ್ಸ್ಟ್ ಬರೀ ನಮ್ಗೆ ಸ್ಟೆಮ್ ಆಂಪ್ಲಿಫೈ ಆಗಿರ್ಬೇಕು, ಬರೀ ಸ್ಟೆಮ್ ಬೇಕು ನಮ್ಗೆ ಕನ್ಸ್ಯೂಮ್ ಮಾಡಕ್ಕೆ ಅಥವಾ ತಿನ್ನಕ್ಕೆ ಅಂದ್ರೆ ಕೋಲ್ರಾಬಿ ಸಿಕ್ತು. ನೆಕ್ಸ್ಟ್ ಫ್ಲವರ್ ಅಂಡ್ ಸ್ಟೆಮ್ಸ್ ಎರಡೂ ಬೇಕು ನಮ್ಗೆ. ಸೊ ಅದನ್ನ ಸೆಪರೇಟ್ ಆಗಿ ಬ್ರೀಡ್ ಮಾಡಿ ಮಾಡಿ ನಮ್ಗೆ ಬ್ರಾಕೊಲಿ ಸಿಕ್ತು. ಸೊ ಇದೇ ತರ ನಾವು ಕ್ಯಾಬೇಜ್ ಪ್ಲಾಂಟ್ ಅಲ್ಲಿ ಆರ್ಟಿಫಿಷಿಯಲ್ ಸೆಲೆಕ್ಷನ್ ನ ನೋಡ್ಬೋದು. ಓಕೆ, ಸೊ ನೀವ್ ಈ ಕ್ವೆಶನ್ ಬರಿಬೇಕಾದ್ರೆ ಇದರ ಎಕ್ಸಾಂಪಲ್ಸ್ ಕೆಲವೊಂದನ್ನ ಬರೀಲೇಬೇಕು. ಅದ್ರ ಯಾವ ಕ್ಯಾರೆಕ್ಟರ್ ಆಂಪ್ಲಿಫೈ ಮಾಡ್ತಿದೀವಿ, ಯಾವ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡ್ತಿದೀವಿ ಅದೇನ್ ಬೇಕಾಗಿಲ್ಲ, ಬಟ್ ಕೆಲವೊಂದು ಎಕ್ಸಾಂಪಲ್ಸ್ ನ ನೀವು ಬರೀಲೇಬೇಕು. ನೆಕ್ಸ್ಟ್ ಕ್ವೆಶನ್, why are human beings who look so different from each other in terms of size, color belong to and looks said to belong to the same species? ಓಕೆ, ಸೊ ನಮ್ ಹ್ಯೂಮನ್ಸ್ ಅಲ್ಲೇ, ನಮ್ಮ ಮನುಷ್ಯರಲ್ಲೇ ಎಷ್ಟೊಂದು ವ್ಯತ್ಯಾಸನ ಕಾಣ್ಬೋದು ನಮ್ ಕಲರ್ ಅಥವಾ ನಮ್ ಲುಕ್ಸ್ ಅಲ್ಲಿ. ಬಟ್ ಆದ್ರೂ ಕೂಡ ನಾವೆಲ್ಲರೂ ಒಂದೇ ಸ್ಪೀಶೀಸ್ ಅಂತ ಯಾಕೆ ಹೇಳ್ತೀವಿ ಅನ್ನೋದನ್ನ ಈ ಕ್ವೆಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ ಹ್ಯೂಮನ್ ಬೀಯಿಂಗ್ಸ್ may be slightly different in different races of people. ಓಕೆ, ನಮ್ ಸ್ಕಿನ್ ಕಲರ್ ಬೇರೆ ಇರ್ಬೋದು ಅಥವಾ ನಮ್ಮ ಹೈಟ್ ಬೇರೆ ಇರ್ಬೋದು, ಬಟ್ ನಮ್ಮಲ್ಲಿ ಏನಿಲ್ಲ, ರೀಪ್ರೊಡಕ್ಟಿವ್ ಐಸೋಲೇಷನ್ ಇಲ್ಲ. ಓಕೆ, ಸೊ ರೀಪ್ರೊಡಕ್ಟಿವ್ ಐಸೋಲೇಷನ್ ಇಂದ ಏನಾಗುತ್ತೆ, ಒನ್ ಸ್ಪೀಶೀಸ್ ಈಸ್ ಡಿಫ್ರೆನ್ಶಿಯೇಟೆಡ್ ಫ್ರಮ್ ಅನದರ್ ಸ್ಪೀಶೀಸ್. ಸೊ ಫಾರ್ ಎಕ್ಸಾಂಪಲ್ ಕ್ಯಾಟ್ ಮತ್ತೆ ಡಾಗ್ ಅಲ್ಲಿ ಅವೆರಡು ಡಿಫ್ರೆಂಟ್ ಸ್ಪೀಶೀಸ್. ಯಾಕೆ? ಬಿಕಾಸ್ ಅದರಲ್ಲಿ ರೀಪ್ರೊಡಕ್ಟಿವ್ ಐಸೋಲೇಷನ್ ಇದೆ ಅಂತ. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಮೇ ಬಿ ಡಿಫರೆಂಟ್ ಇನ್ ಸೈಜ್, ಕಲರ್ ಅಂಡ್ ಲುಕ್ಸ್, ಬಟ್ ದೇ ಕ್ಯಾನ್ ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್. ಓಕೆ, ಸೊ ನಮ್ ರೀಪ್ರೊಡಕ್ಟಿವ್ ಐಸೋಲೇಷನ್ ಇಲ್ಲ, ವಿ ಕ್ಯಾನ್ ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅಮಾಂಗ್ ದೆಮ್ಸೆಲ್ವ್ಸ್. ಸೊ ಭೂಮಿಯ ಒಂದ್ ಭಾಗದಿಂದ, ಫಾರ್ ಎಕ್ಸಾಂಪಲ್ ಈಸ್ಟರ್ನ್ ಭಾಗದಿಂದ ಮತ್ತೆ ವೆಸ್ಟರ್ನ್ ಭಾಗದಿಂದ humans idre, they can produce fertile offsprings. Okay, it's not like bari ಭೂಮಿಯ ವೆಸ್ಟ್ ಸೈಡ್ ಅಲ್ಲಿರೋ ಹ್ಯೂಮನ್ಸ್ ಮಾತ್ರ ತಮ್ಮೊಳಗೆ ಫರ್ಟೈಲ್ ಆಫ್ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಏನು ರೂಲ್ಸ್ ಇಲ್ಲ. ಓಕೆ, ಸೊ ಅದಕ್ಕೆ ವಿ ಬಿಲಾಂಗ್ ಟು ದ ಸೇಮ್ ಸ್ಪೀಶೀಸ್, ಹೋಮೋಸೇಪಿಯನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಇನ್ ಎವಲ್ಯೂಷನರಿ ಟರ್ಮ್ಸ್, can we say which among bacteria, spider, fish and chimpanzees have a better body design? Why or why not? Okay, so ಈ ಕ್ವೆಶನ್ ನಲ್ಲಿ ಏನ್ ಕೇಳ್ತಾ ಇದ್ದಾರೆ, ಸೊ ಈ ಆರ್ಗಾನಿಸಮ್ಸ್ ಅಲ್ಲಿ ಕ್ಯಾನ್ ವಿ ಸೇ ದಟ್ ಒಂದು ಆರ್ಗಾನಿಸಮ್ ಅಲ್ಲಿ ಒಂದು ಒಳ್ಳೆ ಬಾಡಿ ಡಿಸೈನ್ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಇಸ್ ಸಿಂಗಲ್ ಸೆಲ್ ಅಲ್ವಾ, ಸೊ ಅದಕ್ಕೆ ಒಂಥರ ನಾಟ್ ಸೋ ಗುಡ್ ಬಾಡಿ ಡಿಸೈನ್, ಬಟ್ ಚಿಂಪಾಂಜಿ ಇಸ್ ಮಲ್ಟಿಸೆಲ್ಯುಲರ್. ಓಕೆ, ಸೊ ಅದಕ್ಕೆ ಇನ್ನೂ ಬೆಟರ್ ಬಾಡಿ ಡಿಸೈನ್ ಇದೆ ಅನ್ನೋ ಹಾಗೆ ಇದೆಯಾ? ದಟ್ ಇಸ್ ವಾಟ್ ದೇ ಆರ್ ಆಸ್ಕಿಂಗ್. ಸೊ ಬ್ಯಾಕ್ಟೀರಿಯಾ ಇಸ್ ಅ ಪ್ರಿಮಿಟಿವ್ ಆರ್ಗಾನಿಸಮ್ ಅಂಡ್ ದೇ ಕೇಮ್ ಇನ್ ಟು ಬೀಯಿಂಗ್ ವೆರಿ ಅರ್ಲಿ ಇನ್ ದಿ ಎವಲ್ಯೂಷನ್ ಸೈಕಲ್. ಸೊ ಫಸ್ಟ್ ಏನ್ ಸಿಕ್ಕಿದ್ದು ನಮಗೆ ಬ್ಯಾಕ್ಟೀರಿಯಾ ಸಿಕ್ಕಿದ್ದು, ಬಟ್ ದೀಸ್ ಆರ್ಗಾನಿಸಮ್ಸ್ ಆರ್ ಸ್ಟಿಲ್ ಸರ್ವೈವಿಂಗ್ ಇನ್ ದ ಪ್ರೆಸೆಂಟ್ ಕಂಡೀಷನ್ಸ್ ಆಫ್ಟರ್ ಮಿಲಿಯನ್ಸ್ ಆಫ್ ಇಯರ್ಸ್. ಓಕೆ, ಸೊ ಯಾಕೆ ಇಷ್ಟೊಂದು ಚೇಂಜಸ್ ಆದ್ರೂ, ವೆದರ್ ಚೇಂಜಸ್, ಸೀಸನಲ್ ಚೇಂಜಸ್, ಎನ್ವೈರ್ಮೆಂಟ್ ಚೇಂಜಸ್ ಎಲ್ಲ ಆದ್ರೂ ಅದು ಇನ್ನೂ ಸರ್ವೈವ್ ಆಗ್ತಿದೆ. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಅಡ್ಯಾಪ್ಟೆಡ್ ವೆಲ್, ಅದು ಹೊಂದ್ಕೊಳ್ತಾ ಹೋಗ್ತಾ ಇದೆ ಎನ್ವೈರ್ಮೆಂಟಿಗೆ. ಓಕೆ, ಸೊ ಸೇಮ್ ಇಸ್ ದ ಕೇಸ್ ಫಾರ್ ಆಲ್ ಅದರ್ ಆರ್ಗಾನಿಸಮ್ಸ್ ಲೈಕ್ ಸ್ಪೈಡರ್, ಫಿಶಸ್, ಚಿಂಪಾಂಜೀಸ್ ವಿಚ್ ಹ್ಯಾವ್ ಅಡ್ಯಾಪ್ಟೆಡ್ ಟು ದರ್ ಎನ್ವೈರ್ಮೆಂಟ್. ಓಕೆ, ಸೊ ಅದಕ್ಕೆ ನಾವು ಬಾಡಿ ಡಿಸೈನ್ ನೋಡಿ ಅಥವಾ ಸೆಲ್ಯುಲರ್ ಸ್ಟ್ರಕ್ಚರ್ ನೋಡಿ ಯಾವ ಆರ್ಗಾನಿಸಮ್ ಒಳ್ಳೇದು, ಯಾವ ಆರ್ಗಾನಿಸಮ್ ಬೆಸ್ಟ್ ಅಂತ ಹೇಳಕ್ ಸಾಧ್ಯ ಇಲ್ಲ. ಬಿಕಾಸ್ ಎಲ್ಲ ಆರ್ಗಾನಿಸಮ್ಸ್, ಪ್ರತಿಯೊಂದು ಸ್ಪೀಶೀಸ್ ತಂದೆ ಆದ ರೀತಿಯಲ್ಲಿ ಅಡ್ಯಾಪ್ಟ್ ಆಗ್ತಾ ಹೋಗಿದೆ. ಓಕೆ, ರೈಟ್. ಸೊ ದ ನೆಕ್ಸ್ಟ್ ಕ್ವೆಶನ್, ಎವಲ್ಯೂಷನ್ ಕೆನಾಟ್ ಬಿ ಈಕ್ವೇಟೆಡ್ ಟು ಪ್ರೋಗ್ರೆಸ್, ಜಸ್ಟಿಫೈ. ಸೊ ಸೇಮ್ ಥಿಂಗ್, ಎವಲ್ಯೂಷನ್ ಅನ್ನೋದು
ಪ್ರೋಗ್ರೆಸ್ಸಿಗೆ ಅಸೋಸಿಯೇಟ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎವಲ್ಯೂಷನ್ ಇಸ್ ಅ ಪ್ರಾಸೆಸ್ ಆಫ್ ಗ್ರಾಜುವಲ್ ಚೇಂಜಸ್. ಗ್ರಾಜುವಲ್ ಅಂದ್ರೆ ಸ್ಲೋ ಚೇಂಜಸ್ which takes place in organisms over millions of years, in which new species are produced. So evolution progress ge associate aglebardu. Okay, because a simple form of an organism performs functions which are very difficult to do by the complex organism. So idakke ಒಂದು example ಇದೆ. Bacteria are simple organisms and humans are complex, but we cannot say one has progressed further from the other. ಓಕೆ, ನೀವು ಹೇಳ್ಬೋದು ಬ್ಯಾಕ್ಟೀರಿಯಾ ಬಹಳ ಸ್ಮಾಲ್ ಆರ್ಗಾನಿಸಮ್, ಅದಕ್ಕೆ ಹ್ಯೂಮನ್ಸ್ ತರ ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡಕ್ಕೆ ಎಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ. ಬಟ್ ಬ್ಯಾಕ್ಟೀರಿಯಾದಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ, ಎಕ್ಸ್ಟ್ರೀಮ್ಲಿ ಹೈ ಟೆಂಪರೇಚರ್ ಅಥವಾ ಎಕ್ಸ್ಟ್ರೀಮ್ಲಿ ಲೋ ಟೆಂಪರೇಚರ್, ಫಾರ್ ಎಕ್ಸಾಂಪಲ್ ಅಂಟಾರ್ಟಿಕಾ ರೀಜನ್ ಅಲ್ಲಿ ಅಲ್ಲೆಲ್ಲ ಸಿಗತ್ತೆ ನಮ್ಗೆ ಬ್ಯಾಕ್ಟೀರಿಯಾಸ್. ಬಟ್ ಹ್ಯೂಮನ್ಸ್ ಅಲ್ಲಿ ಸರ್ವೈವ್ ಆಗಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ಒಂದು ಫೀಚರ್ ಹ್ಯೂಮನ್ಸ್ ಅಲ್ಲಿ ಇದ್ರೆ ಇನ್ನೊಂದು ಫೀಚರ್ ಬ್ಯಾಕ್ಟೀರಿಯಾ ಅಲ್ಲಿರುತ್ತೆ. ಸೊ ನಾವು ಹ್ಯೂಮನ್ಸ್ ಬೆಟರ್, ಬ್ಯಾಕ್ಟೀರಿಯಾಸ್ ಆರ್ ನಾಟ್ ಬೆಟರ್ ಅಂತ ಕನ್ಕ್ಲೂಡ್ ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್, ಹ್ಯೂಮನ್ಸ್ ಹ್ಯಾವ್ ನಾಟ್ ಇವಾಲ್ವ್ ಫ್ರಮ್ ಚಿಂಪಾನ್ಸೀಸ್ ಬಟ್ ಬೋತ್ ಆಫ್ ದೆಮ್ ಹ್ಯಾವ್ ಕಾಮನ್ ಆನ್ಸಿಸ್ಟರ್ಸ್. ಸೊ ನೀವು ಈ ಲೈನ್ ಕೇಳಿರ್ಬೋದು, ಮಂಗನಿಂದ ಮಾನವ ಅಂತ. ಸೊ ನಾವು ಚಿಂಪಾನ್ಸೀಸ್ಗೆ ರಿಲೇಟೆಡ್ ಆಗಿದ್ದೀವಿ. ಓಕೆ, ಸೊ ದಟ್ಸ್ ಆಲ್. ಬಟ್ ಬೋತ್ ಆಫ್ ದೆಮ್ ನಮ್ ಇಬ್ರಿಗೂ ಒಂದೇ ಕಾಮನ್ ಆನ್ಸೆಸ್ಟರ್ ಇದೆ. ಓಕೆ, ರೈಟ್. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ಹ್ಯೂಮನ್ ಎವಲ್ಯೂಷನ್. ಸೊ ದಿಸ್ ಪಾರ್ಟ್ ಇಸ್ ಆಲ್ಮೋಸ್ಟ್ ದಿ ಎಂಡಿಂಗ್ ಆಫ್ ದ ಚಾಪ್ಟರ್. ಓಕೆ, ಸೊ ಹ್ಯೂಮನ್ಸ್ ಹೇಗೆ ಇವಾಲ್ವ್ ಆದ್ರು? ಸೊ ಫಸ್ಟ್ ಹ್ಯೂಮನ್ಸ್ ಸ್ಪ್ರೆಡ್ ಆದಾಗ ಅವರು ಆಫ್ರಿಕಾದಿಂದ ಇಡೀ ಅರ್ತ್ ಅಥವಾ ಇಡೀ ಭೂಮಿಗೆ ಸ್ಪ್ರೆಡ್ ಆದ್ರು. Okay, so humans come in a wide range of sizes and shapes. The most common way of identifying humans is by race or skin tone. Okay, so ನಾವು ಎತ್ತ ಇರ್ತೀವಿ, ಕುಳ್ಳ ಇರ್ತೀವಿ, ದಪ್ಪ ಇರ್ತೀವಿ, ಸಣ್ಣ ಇರ್ತೀವಿ. ಓಕೆ, ಸೊ ಅದು ಒನ್ ವೇ ಆಫ್ ಕ್ಲಾಸಿಫೈಯಿಂಗ್ ಹ್ಯೂಮನ್ಸ್. ಓಕೆ, ಬಟ್ ಆದ್ರೂ ಕೂಡ ನಾನು ಮುಂಚೆನೂ ಹೇಳಿದ್ದೆ, ಹ್ಯೂಮನ್ಸ್ ಆರ್ ಅ ಸಿಂಗಲ್ ಸ್ಪೀಶೀಸ್, ಯಾಕಂದ್ರೆ ನಮ್ಮಲ್ಲಿ ರೀಪ್ರೊಡಕ್ಟಿವ್ ಐಸೋಲೇಷನ್ ಇಲ್ಲ. ಓಕೆ, ಸೊ ಹೋಮೋಸೇಪಿಯನ್ಸ್, ಇದಕ್ಕೆ ಸೈಂಟಿಫಿಕಲಿ ಹ್ಯೂಮನ್ಸ್ ಅಂದ್ರೆ ಏನು? ಹೋಮೋಸೇಪಿಯನ್ಸ್. ವಿ ಆರ್ ಆಲ್ ಡಿಸೆಂಡೆಂಟ್ಸ್ ಆಫ್ ಆಫ್ರಿಕನ್ಸ್. ಸಮ್ ಆಫ್ ಅವರ್ ಆನ್ಸೆಸ್ಟರ್ಸ್ ಲೆಫ್ಟ್ ಆಫ್ರಿಕಾ ಮೆನಿ ಇಯರ್ಸ್ ಅಗೋ ಅಂಡ್ ಮೂವ್ ಟು Central Asia, Eurasia. They did not go in a single line. They went forward and backwards and in groups, sometimes separating from each other and sometimes coming back to mix with each other. Okay, so ಇದರಿಂದ ನಮ್ಗೆ ಎವಲ್ಯೂಷನ್ ಸಿಕ್ತು. ಸೊ ನಿಮ್ಗೆ ತೋರ್ಸ್ಬೇಕಂದ್ರೆ ಇಲ್ಲಿ ಆಫ್ರಿಕಾದಿಂದ ನಾವು ಈ ತರ ಭೂಮಿಯ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗ್ತಾ ಹೋದ್ವಿ. ಓಕೆ, ಸೊ ಇಲ್ಲಿ ನೋಡಿ, ಟ್ರಾವೆಲ್ ಆಗ್ತಾ ಕೆಲವೊಂದ್ಸಲಿ ಏನಾಗುತ್ತೆ, ವಾಪಸ್ ನಾವಿಲ್ಲಿ ಯಾವ್ದಾದ್ರು ನಮ್ಮ ಆನ್ಸಿಸ್ಟರ್ಸ್ ಇಲ್ಲಿಂದ ವಾಪಸ್ ಮತ್ತೆ ಇಲ್ಲಿಗೆ ಬಂದ್ರು. ಸೊ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ಸ್ ಮೂವ್ಮೆಂಟ್ ಆಗ್ತಾ ಹೋಯ್ತು. ಸೊ ಅದೇ ರೀತಿ ಮೊದಲು ಇಲ್ಲಿ ಆಫ್ರಿಕಾದಲ್ಲಿ ಒರಿಜಿನೇಟ್ ಆಗಿದ್ದ ಹ್ಯೂಮನ್ ಪಾಪ್ಯುಲೇಷನ್ ಇಡೀ ಭೂಮಿಗೆ ಸ್ಪ್ರೆಡ್ ಆಯ್ತು. So that is human evolution. Okay, so we have come to the end of the chapter. Okay, so ಈ heredity and evolution ಅಲ್ಲಿ ಸಿಗೋ ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಾವು ಕವರ್ ಮಾಡಿದೀವಿ. 5 ಮಾರ್ಕರ್, 3 ಮಾರ್ಕರ್, MCQs ಎಲ್ಲಾನು ಕವರ್ ಮಾಡಿದೀವಿ. ಸೊ ನೀವು ಈ ಕಾನ್ಸೆಪ್ಟ್ಸ್ ನ ಮತ್ತೊಂದ್ಸಲಿ ರಿವೈಸ್ ಮಾಡ್ತಾ ಹೋಗಿ. ಮೋನೋಹೈಬ್ರಿಡ್, ಡೈಹೈಬ್ರಿಡ್, ಹೋಮೋಲಾಗಸ್, ಅನಲಾಗಸ್, ಈ ಕಾನ್ಸೆಪ್ಟ್ಸ್ ನ ರಿವೈಸ್ ಮಾಡ್ತಾ ಇರಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ವಾಟ್ಸ್ಆಪ್ಗೆ ಟೆಕ್ಸ್ಟ್ ಮಾಡಿ ಅಥವಾ ಮೇಲ್ಗೆ ಕಳಿಸಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಹಾಕ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಸೊ ಹೋಪ್ ನಿಮ್ಗೆ ಅರ್ಥ ಆಯ್ತು. ಯಾ, ಥ್ಯಾಂಕ್ ಯು. Yeah.